ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಏಪ್ರಿಲ್ 14ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಆರ್ಟಿಕಲ್ಸ್ಗಳನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ಒಂದೆರಡು ಸೂಚನೆಗಳಿದೆ. ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ RRP ಪ್ರೋಗ್ರಾಮ್ ಅನ್ನು ಎಕಾನಮಿಗೆ ಕುರಿತಂತೆ RRP 2021 ಪ್ರೋಗ್ರಾಮ್ ಅನ್ನು ಏಪ್ರಿಲ್ 17, 18 ಮತ್ತು 19ರಂದು 3 ದಿನಗಳ ಕಾಲ ನಡೆಸಿಕೊಡಲಾಗ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಈ ನಂಬರ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ನಮ್ಮ ಸೆಂಟರ್ಗೂ ಕೂಡ ಭೇಟಿ ನೀಡಬಹುದು. ಪ್ರಿಲಿಮ್ಸ್ಗೆ ಬಹಳ ಉಪಯೋಗವಾಗುವಂಥ ಪ್ರೋಗ್ರಾಮ್ ಆಗುತ್ತೆ. 3 ಡೇಸ್ನಲ್ಲಿ ಕಂಪ್ಲೀಟ್ ಎಕಾನಮಿಯ ರಿವಿಷನ್ ಅನ್ನ ಮಾಡಿಕೊಡಲಾಗುತ್ತೆ. ಇನ್ನು ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ಗೆ ಸಂಬಂಧಪಟ್ಟಂತೆ ಲಾಯೆಕ್ಸ್ ಪ್ರೋ 2021 ಅನ್ನುವಂಥ ಒಂದು ಪ್ರೋಗ್ರಾಮ್ ಅನ್ನು ಕೂಡ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಲಾಗ್ತಾ ಇದೆ. ಇದರಲ್ಲಿ ಇರ್ತಕ್ಕಂಥ ಹೈಲೈಟ್ಸ್ ಅನ್ನು ನೋಡೋದಾದ್ರೆ ಡೈಲಿ ಕಾನ್ಸೆಪ್ಚುಯಲ್ ಕ್ವೆಶನ್ಸ್ ಗಳನ್ನ, ಪ್ರಾಕ್ಟೀಸ್ ಟೆಸ್ಟ್ ಗಳನ್ನ, ಪ್ರಿಲಿಮ್ಸ್ ಮೈಕ್ರೋ ಶೆಡ್ಯೂಲ್ ಟೆಸ್ಟ್ ಗಳನ್ನ ನೀಡಲಾಗುತ್ತೆ. ವೀಕ್ಲಿ ಪ್ರಿಲಿಮ್ಸ್ ಟೆಸ್ಟ್ ಅನ್ನು ನೀಡಲಾಗುತ್ತೆ. ಸಿಸ್ಯಾಟ್ ವರ್ಕ್ಶೀಟ್ಸ್ ಗಳನ್ನು ಕೂಡ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ. ಡಿಸ್ಕಷನ್ ವಿಡಿಯೋಸ್ ಕೂಡ ಇರುತ್ತೆ. ಪರ್ಸನಲೈಸ್ಡ್ ಮೆಂಟರ್ಶಿಪ್ ಅನ್ನು ಕೂಡ ಈ ಪ್ರೋಗ್ರಾಮ್ ಹೊಂದಿರುತ್ತೆ. ಈ ಎರಡೂ ಪ್ರೋಗ್ರಾಮ್ಗಳ ಉಪಯೋಗವನ್ನು ಪಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸೆಂಟರ್ ಅನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ನಾಳೆ ಅಂದರೆ ಏಪ್ರಿಲ್ 15ರಂದು ಪ್ರಿಲಿಮ್ಸ್ ಉತ್ತೇಜನ ಪ್ರೋಗ್ರಾಮ್ ಅನ್ನುವಂಥ ಒಂದು ಫ್ರೀ ಸೆಷನ್ ಅನ್ನ ಹಮ್ಮಿಕೊಳ್ಳಲಾಗಿದೆ. ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಕೂಡ ನಾಳೆ 11:30 ಮತ್ತು 2 ಗಂಟೆಗೆ ಈ ಒಂದು ಕಾರ್ಯಕ್ರಮ ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕೂಡ ನಡೆಯುತ್ತೆ. ಇದನ್ನು ನಡೆಸಿಕೊಡುವಂಥವರು ಪ್ರಿನ್ಸಿಪಲ್ ಸೆಕ್ರೆಟರಿ ಟೂರಿಸಂ ಡಿಪಾರ್ಟ್ಮೆಂಟ್ ಆಗಿದ್ದಂಥ ಫಾರ್ಮರ್ IAS ಆಫೀಸ್ ಆಗಿದ್ದಂಥವರು NC ಮುನಿಯಪ್ಪ ಸರ್ ಈ ಒಂದು ಪ್ರೋಗ್ರಾಮ್ ಅನ್ನು ನಡೆಸಿಕೊಡ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಈ ಕಾರ್ಯಕ್ರಮಕ್ಕೆ ರಿಜಿಸ್ಟರ್ ಆಗೋದ್ರ ಮುಖಾಂತರವಾಗಿ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟಂತೆ ಇದರಿಂದ ಆಗುವಂಥ ಉಪಯೋಗಗಳನ್ನು ಪಡ್ಕೊಳ್ಳಿ. ಇಂದಿನ ಆರ್ಟಿಕಲ್ಸ್ಗಳನ್ನು ಪ್ರಾರಂಭ ಮಾಡೋಣ. ಇಂದಿನ ಮೊದಲ ಆರ್ಟಿಕಲ್ ಸೆಂಟರ್ ಫಾಸ್ಟ್ ಟ್ರ್ಯಾಕ್ಸ್ ಅಪ್ರೂವಲ್ ಫಾರ್ ಮೋರ್ ವ್ಯಾಕ್ಸಿನ್ ಕ್ಯಾಂಡಿಡೇಟ್ಸ್ ಅನ್ನೋದಾಗುತ್ತೆ. ಭಾರತದಲ್ಲಿ ಸದ್ಯಕ್ಕೆ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಅನ್ನುವಂಥ 2 ವ್ಯಾಕ್ಸಿನ್ಸ್ಗಳನ್ನು ಕೋವಿಡ್ಗೆ ಸಂಬಂಧಪಟ್ಟಂತೆ ನೀಡಲಾಗ್ತಾ ಇದೆ. ಇನ್ನು ಥರ್ಡ್ ಕ್ಯಾಂಡಿಡೇಟ್ ಆಗಿ ಈಗ ರಷ್ಯಾದ ಸ್ಪುಟ್ನಿಕ್ 5 ವ್ಯಾಕ್ಸಿನ್ಗೆ, ರಷ್ಯನ್ ಕೋವಿಡ್-19 ವ್ಯಾಕ್ಸಿನ್ ಆಗಿರುವಂಥ ಸ್ಪುಟ್ನಿಕ್ 5 ವ್ಯಾಕ್ಸಿನ್ಗೆ ಭಾರತದ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ DCGI ಅವರು ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ಗಾಗಿ ಪರ್ಮಿಷನ್ ಅನ್ನು ನೀಡಲಾಗಿರ್ತಕ್ಕಂಥದ್ದು. ಈ ಮೂಲಕ ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಸಾಲಿಗೆ ಈಗ ಸ್ಪುಟ್ನಿಕ್ 5 ಕೂಡ ಆಡ್ ಆಗಿದೆ. ಭಾರತದಲ್ಲಿ ಇನ್ನು ಮುಂದೆ ಈ ಒಂದು ವ್ಯಾಕ್ಸಿನ್ ಅನ್ನು ಕೂಡ ನೀಡಲಾಗುತ್ತೆ. ಇದರ ಜೊತೆಗೆ ಕಮಿಂಗ್ ಸೂನ್ ಅಂದ್ರೆ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಫೈಸರ್ ವ್ಯಾಕ್ಸಿನ್ ಅನ್ನ, ಮೊಡರ್ನಾ ವ್ಯಾಕ್ಸಿನ್ ಅನ್ನ, ಹಾಗೆ ಜಾನ್ಸನ್ ಅಂಡ್ ಜಾನ್ಸನ್ ಈ ವ್ಯಾಕ್ಸಿನ್ಸ್ ಗಳನ್ನ ಇನಾಕ್ಯುಲೇಷನ್ ಮಾಡೋದನ್ನ ನಾವು ನೋಡಬಹುದಾಗುತ್ತೆ. ಈ ಫೈಸರ್ ವ್ಯಾಕ್ಸಿನ್ 91.3% ಎಫಿಕಸಿ ಹೊಂದಿದ್ರೆ, ಮಾಡರ್ನಾ ವ್ಯಾಕ್ಸಿನ್ 94.5% ಎಫಿಕಸಿಯನ್ನು ಹೊಂದಿದೆ ಅಂತ ಹೇಳಿ ಹೇಳ್ಕೊಳ್ತಾ ಇದ್ದಾರೆ. ಜಾನ್ಸನ್ ಅಂಡ್ ಜಾನ್ಸನ್ ಈ ವ್ಯಾಕ್ಸಿನ್ 72% ಎಫಿಕಸಿಯನ್ನು ಹೊಂದಿರತಕ್ಕಂಥದ್ದು. ಈಗ ಕೋವಿಡ್ನ ಸಂಖ್ಯೆ ಭಾರತದಲ್ಲಿ ದಿನೇ ದಿನೇ ಸಾಕಷ್ಟು ಹೆಚ್ಚಾಗ್ತಿದೆ. ನಿನ್ನೆ ಒಂದೇ ದಿನದಲ್ಲಿ 1,80,000ಕ್ಕೂ ಹೆಚ್ಚು ಕೇಸಸ್ಗಳು, ಪಾಸಿಟಿವ್ ಕೇಸಸ್ಗಳನ್ನು ಭಾರತದಲ್ಲಿ ಕಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ವ್ಯಾಕ್ಸಿನೇಷನ್ ಡ್ರೈವ್ ಅನ್ನ ಸ್ಪೀಡ್ ಅಪ್ ಮಾಡಬೇಕು ಭಾರತದಲ್ಲಿ ಎನ್ನುವಂತ ಒಂದು ದೃಷ್ಟಿಕೋನದಿಂದ ಹೆಚ್ಚು ವ್ಯಾಕ್ಸಿನ್ ಕ್ಯಾಂಡಿಡೇಟ್ಸ್ಗಳಿಗೆ ಭಾರತದಲ್ಲಿ ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ಗೆ ಅಪ್ರೂವಲ್ ಅನ್ನು ನೀಡೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಮಾಡಿಕೊಂಡಿದೆ. ಇದರ ಒಂದು ಹಿನ್ನೆಲೆಯಲ್ಲಿ ಹೆಚ್ಚಿನ ಮಾಹಿತಿಯನ್ನ ನ್ಯಾಷನಲ್ ಎಕ್ಸ್ಪರ್ಟ್ ಗ್ರೂಪ್ ಆನ್ ವ್ಯಾಕ್ಸಿನ್ ಅಡ್ಮಿನಿಸ್ಟ್ರೇಷನ್ ಫಾರ್ ಕೋವಿಡ್-19 ಇದರ ಒಂದು ಮೀಟಿಂಗ್ ನಲ್ಲಿ ಹೆಚ್ಚಿನ ಒಂದು ಡಿಸ್ಕಷನ್ಸ್ ಗಳನ್ನ ಮಾಡಲಾಗಿದೆ. ಈಗ ಬ್ಯಾಸ್ಕೆಟ್ ಆಫ್ ವ್ಯಾಕ್ಸಿನ್ಸ್ ಏನಿದೆ ಭಾರತದಲ್ಲಿ ನೀಡ್ತಾ ಇರತಕ್ಕಂಥ ವ್ಯಾಕ್ಸಿನ್ಸ್ಗಳು, ಇದರ ಒಂದು ಬ್ಯಾಸ್ಕೆಟ್ ಆಫ್ ವ್ಯಾಕ್ಸಿನ್ಸ್ ಗಳನ್ನ ಈಗ ಇನ್ಕ್ರೀಸ್ ಮಾಡಲಾಗ್ತಾ ಇದೆ. ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಜೊತೆಗೆ ಈಗ ಸ್ಪುಟ್ನಿಕ್ 5ಗೂ ಕೂಡ ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ಗೆ ಪರ್ಮಿಷನ್ ಅನ್ನು ನೀಡಲಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಫೈಸರ್, ಮಾಡರ್ನಾ, ಜಾನ್ಸನ್ ಅಂಡ್ ಜಾನ್ಸನ್ ಈ ವ್ಯಾಕ್ಸಿನ್ಸ್ಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ಅಪ್ರೂವಲ್ ಅನ್ನ ನೀಡಲಾಗುತ್ತೆ ಆದಷ್ಟು ಶೀಘ್ರದಲ್ಲಿಯೇ. ಈ ಮೂಲಕ ಭಾರತದಲ್ಲಿ ಇಂಪೋರ್ಟ್ ಅನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿಕೊಂಡು ಬಲ್ಕ್ ಇಂಪೋರ್ಟ್ಗಳ ಮುಖಾಂತರವಾಗಿ ಬಲ್ಕ್ ಆಗಿ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಕ್ಸಿನ್ ಅಡ್ಮಿನಿಸ್ಟ್ರೇಷನ್ ಅನ್ನು ಮಾಡುವಂಥದ್ದು ಭಾರತ ಸರ್ಕಾರದ ಮುಂದಿರ್ತಕ್ಕಂಥ ಕೋವಿಡ್-19 ಅನ್ನು ತಡೆಗಟ್ಟೋದಕ್ಕೆ ನಮ್ಮ ಮುಂದಿರ್ತಕ್ಕಂಥ ಒಂದು ದಾರಿ ಅಂತಾನೆ ಹೇಳ್ಬೋದಾಗುತ್ತೆ. ಮುಂದಿನ ಆರ್ಟಿಕಲ್ ಸ್ಕೈಮೆಟ್ ಫೋರ್ಕಾಸ್ಟ್ ಅ ಹೆಲ್ತಿ ಮಾನ್ಸೂನ್ ಅನ್ನೋದಾಗಿದೆ. ಇದನ್ನ ಜಿಯೋಗ್ರಫಿ ಅಡಿಯಲ್ಲಿ ನಾವು ಓದ್ಕೊಳ್ಬೋದಾಗುತ್ತೆ. ಸ್ಕೈಮೆಟ್ ವೆದರ್ ಅನ್ನುವಂಥ ಪ್ರೈವೇಟ್ ವೆದರ್ ಫೋರ್ಕಾಸ್ಟ್ ಕಂಪನಿ ತನ್ನ ಒಂದು ವೆದರ್ ಫೋರ್ಕಾಸ್ಟ್ ಅನ್ನ 2021 ಸಾಲಿಗೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ಈಗ ರಿಲೀಸ್ ಮಾಡಿದೆ ಸದ್ಯಕ್ಕೆ. ಇದರ ಪ್ರಕಾರವಾಗಿ 103% ಅಂದರೆ 103% ಲಾಂಗ್ ಪೀರಿಯಡ್ ಆವರೇಜ್ ಏನಿದೆ, ಲಾಂಗ್ ಪೀರಿಯಡ್ ಆವರೇಜ್ ಅಂತ ಹೇಳಿ ಒಂದು ಆವರೇಜ್ ಅನ್ನು ನಾವು ತಗೊಳ್ತೇವೆ LPA ಅಂತ ಹೇಳಿ. ಈ LPAಗೆ ಹೋಲಿಕೆ ಮಾಡಿದಾಗ 103% ಮಳೆ ಮಾನ್ಸೂನ್ ಅನ್ನುವಂಥದ್ದು ಈ ವರ್ಷ ಆಗಲಿದೆ. ಈ ಲಾಂಗ್ ಪೀರಿಯಡ್ ಆವರೇಜ್ ಭಾರತಕ್ಕೆ ಎಷ್ಟಿದೆ ಅಂತ ಅಂದ್ರೆ 50 ವರ್ಷದ ಮೀನನ್ನು ನೋಡಿ ನಾವು ಲಾಂಗ್ ಪೀರಿಯಡ್ ಆವರೇಜ್ ಅನ್ನ ಭಾರತದಲ್ಲಿ ಕನ್ಸಿಡರ್ ಮಾಡ್ತೇವೆ. ಆಲ್ ಇಂಡಿಯಾ ಆವರೇಜ್ ಎಷ್ಟು ಅಂತ ಅಂದಾಗ 88 ಸೆಂಟಿಮೀಟರ್ಸ್ ಆಲ್ ಇಂಡಿಯಾ ಮಳೆ ಆಗುವಂಥದ್ದನ್ನ ನಾವು ಲಾಂಗ್ ಪೀರಿಯಡ್ ಆವರೇಜ್ ಅಂತ ಹೇಳಿ ಭಾರತದಲ್ಲಿ ಕನ್ಸಿಡರ್ ಮಾಡ್ತೇವೆ. ಇದಕ್ಕೆ
ಇದಕ್ಕಿಂತ ಹೆಚ್ಚಿನ ಮಳೆ ಆದಂಥ ವರ್ಷದಲ್ಲಿ ನಾವು ಅದನ್ನು ಮಾನ್ಸೂನ್ಗಿಂತಲೂ ಕೂಡ ನಾರ್ಮಲ್ ಹೆಲ್ದಿ ಮಾನ್ಸೂನ್ ಅಂತ, ನಾರ್ಮಲ್ ಮಾನ್ಸೂನ್ಗಿಂತಲೂ ಹೆಚ್ಚಿನ ಮಳೆ ಆಗಿದೆ ಅಂತ ಹೇಳಿ ಗುರುತಿಸುವಂಥದ್ದು. ಈ ವರ್ಷ ಈ 88 ಸೆಂಟಿಮೀಟರ್ ಅನ್ನುವಂಥ ಲಾಂಗ್ ಪೀರಿಯಡ್ ಆವರೇಜ್ ಏನಿದೆ ಇದಕ್ಕೆ ಹೋಲಿಕೆ ಮಾಡಿದಾಗ ಇದನ್ನು ನಾವು 100% ಅಂತ ತೊಗೊಳೋದಾದ್ರೆ ಅದಕ್ಕಿಂತಲೂ 3% ಹೆಚ್ಚಿಗೆ ಮಳೆ ಆಗುತ್ತೆ ಈ ವರ್ಷದಲ್ಲಿ ಅಂತ ಹೇಳಿ ಈಗ ಈ ಸ್ಕೈಮೆಟ್ ವೆದರ್ ಅನ್ನುವಂಥ ಒಂದು ಪ್ರೈವೇಟ್ ವೆದರ್ ಫೋರ್ಕಾಸ್ಟ್ ಕಂಪನಿ ಅನ್ನುವಂಥದ್ದು ತನ್ನ ಒಂದು ಫೋರ್ಕಾಸ್ಟ್ ಅನ್ನ 2021ನೇ ಸಾಲಿಗೆ ರಿಲೀಸ್ ಮಾಡಿರ್ತಕ್ಕಂಥದ್ದು. ಈ ಮೂಲಕ ಈ ವರ್ಷದ ಮಳೆ ಅಧಿಕವಾಗಿ ಅಥವಾ ಉನ್ನತವಾಗಿ ಆಗುತ್ತೆ ಅನ್ನುವಂಥದ್ದನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹೆಲ್ದಿ ನಾರ್ಮಲ್ ಮಾನ್ಸೂನ್ ಅನ್ನುವಂಥದ್ದು 2021ರಲ್ಲಿ ಆಗುತ್ತೆ ಅನ್ನುವಂಥದ್ದನ್ನ ತಿಳಿಸ್ತಾ ಇರತಕ್ಕಂಥದ್ದು. ಒಂದು ವೇಳೆ ಈ ಮಾನ್ಸೂನ್ ಏನಾದರೂ 100ಕ್ಕಿಂತ 5% ಹೆಚ್ಚಾಗಿದ್ರೆ ಅಥವಾ ಅದಕ್ಕಿಂತಲೂ ಹೆಚ್ಚಿನದಾಗಿದ್ರೆ ಅದನ್ನು ನಾವು ಅಬೌವ್ ನಾರ್ಮಲ್ ಅಂತ ಹೇಳಿ ಕರಿತೇವೆ. 2019-20ನೇ ಸಾಲು ಈ ಎರಡೂ ಸಾಲುಗಳಲ್ಲಿ ಅಬೌವ್ ನಾರ್ಮಲ್ ಮಳೆ ಆಗಿರೋದನ್ನ ನಾವು ನೆನಪಿಸ್ಕೊಳ್ಬಹುದಾಗುತ್ತೆ. ಈ ಒಂದು ಶತಮಾನದಲ್ಲಿಯೇ ಮಾನ್ಸೂನ್ ಅನ್ನುವಂಥದ್ದು 2019-20ನೇ ಸಾಲಿನಲ್ಲಿ ಸ್ಟ್ರೈಟ್ ಆಗಿ ಬ್ಯಾಕ್ ಟು ಬ್ಯಾಕ್ ಅಬೌವ್ ನಾರ್ಮಲ್ ರೈನ್ಫಾಲ್ ಬಂದಿರತಕ್ಕಂಥ 3ನೇ ಸಿಚುಯೇಷನ್ ಮಾತ್ರವೇ ಆಗಿದೆ. ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ ಅಬೌವ್ ನಾರ್ಮಲ್ ರೈನ್ಫಾಲ್ ಬರುವಂಥದ್ದನ್ನು ನಾವು ಕೆಲವೊಮ್ಮೆ ಮಾತ್ರ ನೋಡ್ತೇವೆ. ಆದರೆ 2019-20ರ ಸಾಲಿನಲ್ಲಿ ಈ ರೀತಿ 105% ಆಗುವಷ್ಟು ಮಳೆ ಆಗಿದೆ. ಅಂದ್ರೆ ಅಬೌವ್ ನಾರ್ಮಲ್ ಆಗಿ ಮಳೆ ಆಗಿರ್ತಕ್ಕಂಥದ್ದು. ಈ ವರ್ಷ ಅಬೌವ್ ನಾರ್ಮಲ್ಗಿಂತಲೂ ಸ್ವಲ್ಪ ಕಡಿಮೆ ಅಂದ್ರೆ 103% ಮಳೆ ಆಗುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಲಾಗಿದೆ, ಮಾನ್ಸೂನ್ ಆಗುತ್ತೆ ಅಂತ ಹೇಳಿ. ಇದನ್ನ ಹೆಲ್ದಿ ನಾರ್ಮಲ್ ಮಾನ್ಸೂನ್ ಅಂತ ಹೇಳಿ ಇಲ್ಲಿ ಸ್ಕೈಮೆಟ್ ವೆದರ್ ಅನ್ನುವಂಥ ಪ್ರೈವೇಟ್ ವೆದರ್ ಫೋರ್ಕಾಸ್ಟ್ ಕಂಪನಿಯೊಂದು ಹೇಳ್ತಾ ಇರ್ತಕ್ಕಂಥದ್ದು. ಎಲ್ನಿನೋ ಇಂದ ಆಗುವಂಥ ಆರ್ಡ್ಸ್ಗಳೇನಿದೆ ಅದು ಎಲ್ನಿನೋ ಅನ್ನುವಂಥದ್ದು ಈಕ್ವೆಟೋರಿಯಲ್ ಸೆಂಟ್ರಲ್ ಪೆಸಿಫಿಕ್ ಓವರ್ ಹಾಫ್ ಅ ಡಿಗ್ರಿಯಷ್ಟು ಹೀಟಿಂಗ್ ಆಗೋದ್ರಿಂದ ಆಗುವಂಥ ಎಲ್ನಿನೋ ಏನಿದೆ ಅದರಿಂದ ಒಂದಿಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಭಾರತದ ಮಾನ್ಸೂನ್ ಮೇಲೆ ಆಗ್ಬೋದಾಗಿರುತ್ತೆ. ಆದರೆ ಈ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಕೂಡ ಈ ವರ್ಷ ಕಡಿಮೆ ಆಗುತ್ತೆ. ಇದರ ಬದಲಾಗಿ ಲಾನಿನೋ ಮೋಡ್ ನಲ್ಲಿ ಈಗ ಇದೆ ಅನ್ನುವಂಥದ್ದನ್ನ ಈ ಒಂದು ವೆದರ್ ಫೋರ್ಕಾಸ್ಟ್ ಕಂಪನಿ ತಿಳಿಸ್ತಾ ಇರತಕ್ಕಂಥದ್ದು. ಜೊತೆಗೆ ಓವರ್ ಆಲ್ ನ್ಯೂಟ್ರಲ್ ಕಂಡೀಷನ್ಸ್ ಅನ್ನುವಂಥದ್ದು ಪ್ರಿವೈಲ್ ಆಗುತ್ತೆ ಈ ವರ್ಷ ಅಂತ ಹೇಳಿ ತಿಳಿಸ್ತಾ ಇದೆ. ಇದರ ಜೊತೆಗೆ ನಾರ್ಥರ್ನ್ ಇಂಡಿಯಾ, ಪ್ಲೇನ್ಸ್ ಆಫ್ ನಾರ್ತ್ ಇಂಡಿಯಾ ಮತ್ತು ನಾರ್ತ್ ಈಸ್ಟರ್ನ್ ಭಾಗದಲ್ಲಿ ಮಳೆ ಒಂದಷ್ಟು ಕಡಿಮೆ ಆಗಬಹುದು ಅನ್ನುವಂಥದ್ದನ್ನ ಕೂಡ ಈ ಸ್ಕೈಮೆಟ್ ಫೋರ್ಕಾಸ್ಟ್ ತಿಳಿಸ್ತಾ ಇರತಕ್ಕಂಥದ್ದು. ಜೊತೆಗೆ ಕರ್ನಾಟಕದ ಇಂಟೀರಿಯರ್ ಪಾರ್ಟ್ಸ್ ನಲ್ಲಿ ಸ್ಕೇರ್ ಅಥವಾ ಸ್ಕ್ಯಾಂಟಿ ರೈನ್ಫಾಲ್ ಅನ್ನುವಂಥದ್ದು ಆಗಬಹುದು ಕೋರ್ ಮಾನ್ಸೂನ್ ಮಂತ್ಸ್ಗಳಾದಂಥ ಜುಲೈ ಮತ್ತು ಆಗಸ್ಟ್ ತಿಂಗಳುಗಳಲ್ಲಿ ಅಂತ ಕೂಡ ಇಲ್ಲಿ ತಿಳಿಸ್ತಾ ಇದೆ. ಜೊತೆಗೆ ಎಲ್ನಿನೋ ಒಂದಷ್ಟೇ ಅಲ್ಲದೆ ಅನದರ್ ಓಷನ್ ವೇರಿಯಬಲ್ ಆಗಿರ್ತಕ್ಕಂಥ ಇಂಡಿಯನ್ ಓಷನ್ ಡೈಪೋಲ್ ಇದು ಕೂಡ ನಮ್ಮ ಮಾನ್ಸೂನ್ ಅನ್ನ ಡಿಸ್ಟರ್ಬ್ ಮಾಡುವಂತ ಒಂದು ಫ್ಯಾಕ್ಟರ್ ಆಗಿರುತ್ತೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಯಾವೆಲ್ಲ ಫ್ಯಾಕ್ಟರ್ಸ್ಗಳ ಮೇಲೆ ಭಾರತದ ಮಾನ್ಸೂನ್ ಅನ್ನುವಂಥದ್ದು ಡಿಪೆಂಡ್ ಆಗಿದೆ ಅನ್ನುವಂಥದ್ದನ್ನ ಅಥವಾ ಮಾನ್ಸೂನ್ ಅನ್ನ ಅಫೆಕ್ಟ್ ಮಾಡುವಂತ ಫ್ಯಾಕ್ಟರ್ಸ್ಗಳು ಯಾವುದು ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಒಟ್ಟಾರೆ 2021ರ ಸಾಲಿನಲ್ಲಿ ಸ್ಕೈಮೆಟ್ ವೆದರ್ ಫೋರ್ಕಾಸ್ಟ್ ಅವರ ಪ್ರಕಾರವಾಗಿ 3% ಲಾಂಗ್ ಪೀರಿಯಡ್ ಆವರೇಜ್ ಗಿಂತಲೂ ಹೆಚ್ಚಿನ ಮಳೆ ಆಗುತ್ತೆ ಅನ್ನುವಂಥದ್ದು ನೆನಪಿರಲಿ. ಜೊತೆಗೆ ಇದೆಲ್ಲದರ ಬಗ್ಗೆ ಅಧಿಕೃತವಾದಂತಹ ಮಾಹಿತಿಯನ್ನ ಎಷ್ಟು ಮಳೆ ಆಗಬಹುದು, ಎಷ್ಟು ಮಳೆ ಆಗಿದೆ, ಇದೆಲ್ಲದರ ಬಗ್ಗೆ ಭಾರತದಲ್ಲಿ ಅಧಿಕೃತವಾದಂತಹ ಮಾಹಿತಿಯನ್ನ ನೀಡಬೇಕಾಗಿರುವಂತವರು ಇಂಡಿಯಾ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ IMD ನವರು ಅನ್ನುವಂಥದ್ದು ಕೂಡ ನಮಗೆ ನೆನಪಿರಲಿ. ಯಾವ ಒಂದು ಸಂಸ್ಥೆ ಈ ರೀತಿಯ ಅಧಿಕೃತ ಮಾಹಿತಿಯನ್ನ ವೆದರ್ ಬಗ್ಗೆ, ಮಾನ್ಸೂನ್ ಬಗ್ಗೆ, ರೈನ್ಫಾಲ್ ನ ಬಗ್ಗೆ ನೀಡುತ್ತೆ ಅಂದಾಗ IMD ಅನ್ನುವಂಥದ್ದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಈ ಎಲ್ಲ ಫ್ಯಾಕ್ಟರ್ಸ್ಗಳು ಮಾನ್ಸೂನ್ ಅನ್ನು ಅಫೆಕ್ಟ್ ಮಾಡುವಂತ ಫ್ಯಾಕ್ಟರ್ಸ್ ಯಾವುದು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ತಿಳಿದಿರಬೇಕಾಗುತ್ತೆ. ಹಾಗಾಗಿ ಇದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ವಾಟ್ಸಪ್ ಪಾಲಿಸಿ CCI ಡಿಫೆನ್ಸ್ ನಾಟ್ ಫಾರ್ ಪ್ರೋಬ್ ಅನ್ನೋದಾಗಿದೆ. ಇಲ್ಲಿ ವಾಟ್ಸಪ್ನ ಹೊಸದೊಂದು ಪ್ರೈವೇಸಿ ಪಾಲಿಸಿ ಏನು ಬಂದಿತ್ತು, ನ್ಯೂ ಪ್ರೈವೇಸಿ ಪಾಲಿಸಿ ಆಫ್ ವಾಟ್ಸಪ್, ಇದರ ವಿಚಾರವಾಗಿ CCI ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಇದನ್ನ ಭಾರತದ ವಾಚ್ ಡಾಗ್ ಫಾರ್ ಕಾಂಪಿಟೇಷನ್ ಅಂತಾನೆ ಕರೀಬಹುದು. ಕಾಂಪಿಟೇಷನ್ ವಾಚ್ ಡಾಗ್ ಆಫ್ ಇಂಡಿಯಾ ಅಂತ ಗುರುತಿಸುವಂತ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದವರು ಇದರ ವಿರುದ್ಧವಾಗಿ ವಾಟ್ಸಪ್ಪಿನ ನ್ಯೂ ಪ್ರೈವಸಿ ಪಾಲಿಸಿ ಅನ್ನುವಂಥದ್ದು ಕನ್ಸ್ಯೂಮರ್ಸ್ ಇಂದ ಎಕ್ಸೆಸಿವ್ ಡೇಟಾ ಕಲೆಕ್ಷನ್ ಅನ್ನ ಮಾಡಿಕೊಂಡು ಅದನ್ನ ದ ಯೂಸ್ ಅಂಡ್ ಶೇರಿಂಗ್ ಆಫ್ ಡೇಟಾ ಅನ್ನುವಂಥದ್ದು ಆಂಟಿ ಕಾಂಪಿಟೇಟಿವ್ ಕಂಟೆಕ್ಸ್ಟ್ ನಲ್ಲಿ ಆಗ್ತಾ ಇದೆ ಅನ್ನುವಂಥ ಅಪವಾದವನ್ನ ವಾಟ್ಸಪ್ನ ಮೇಲೆ ಹಾಕುವಂತ ಕಾರ್ಯವನ್ನ CCI ಮಾಡಿತ್ತು. ಆದರೆ ಅದರ ವಿರುದ್ಧವಾಗಿ ಫೇಸ್ಬುಕ್ ಮತ್ತು ವಾಟ್ಸಪ್ನವರು ತಮ್ಮ ಸಪರೇಟ್ ಪಿಟಿಷನ್ಸ್ಗಳಲ್ಲಿ CCIನ ಈ ಅಪವಾದವನ್ನು ತಳ್ಳಿ ಹಾಕುವಂತ ಸಪರೇಟ್ ಪಿಟಿಷನ್ಸ್ಗಳನ್ನು ಹಾಕಿದ್ರು. ಆದರೆ ಇದನ್ನ ಅಂದ್ರೆ CCI ತಾನು ಮಾಡಿರ್ತಕ್ಕಂಥ ಅಪವಾದವನ್ನ ಡಿಫೆಂಡ್ ಮಾಡಿಕೊಳ್ಳುವಂತ ಕಾರ್ಯವನ್ನ ಮಾಡಿದೆ. ಈ ಒಂದು ವಾಟ್ಸಪ್ಗೆ ಸಂಬಂಧಪಟ್ಟಂತ ಇನ್ವೆಸ್ಟಿಗೇಷನ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಇನ್ನೂ 60 ದಿನಗಳು ಬೇಕಾಗುತ್ತೆ. ಆ ಸಮಯಾವಕಾಶವನ್ನ ನೀಡಬೇಕು. ಜೊತೆಗೆ ತಾನು ಮಾಡಿರ್ತಕ್ಕಂಥ ಅಪವಾದ ಸರಿ ಇದೆ ಅನ್ನುವಂತ ನಿಟ್ಟಿನಲ್ಲಿ ಅದು ತನ್ನನ್ನು ತಾನು ಡಿಫೆಂಡ್ ಮಾಡಿಕೊಂಡಿದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ ಆಗಿದೆ. ದಿ ಕಾಂಪಿಟೇಷನ್ ಆಕ್ಟ್ 2002 ಈ ಆಕ್ಟ್ ಏನಿದೆ ಈ ಆಕ್ಟ್ ನ ಅಡಿಯಲ್ಲಿ ಬಂದಿರತಕ್ಕಂಥ ಒಂದು ಸಂಸ್ಥೆ ಆಗಿದೆ. ಮಾರ್ಚ್ 2009ರಲ್ಲಿ ಈ ಒಂದು ಸಂಸ್ಥೆ ಕಾನ್ಸ್ಟಿಟ್ಯೂಟ್ ಆಗಿರ್ತಕ್ಕಂಥದ್ದು. ಇನ್ನ ಇಲ್ಲಿ ಮೊನೊಪೊಲೀಸ್ ಅಂಡ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಆಕ್ಟ್ ಅಂತ ಹೇಳಿ MRTP ಆಕ್ಟ್ ಅಂತ ಹೇಳಿ
1969ರಲ್ಲಿ ಇದ್ದಂಥ ಆ್ಯಕ್ಟನ್ನು ರೀಪ್ಲೇಸ್ ಮಾಡುವಂಥ ಒಂದು ಆ್ಯಕ್ಟ್ ಆಗಿ ಕಾಂಪಿಟೇಷನ್ ಆ್ಯಕ್ಟ್ ಅನ್ನುವಂಥದ್ದು 2002ರಲ್ಲಿ ಜಾರಿಗೆ ಬರುತ್ತೆ. ರಾಘವನ್ ಕಮಿಟಿಯವರ ಆಧಾರದ ಮೇಲೆ ಆ ಕಮಿಟಿ ಅನ್ನುವಂಥದ್ದು ಇದನ್ನು ರೆಕಮೆಂಡ್ ಮಾಡಿರುತ್ತೆ. ಇದರ ಆಧಾರದ ಮೇಲೆ 2002ರಲ್ಲಿ ಕಾಂಪಿಟೇಷನ್ ಆ್ಯಕ್ಟ್ ಅನ್ನುವಂಥದ್ದು ಜಾರಿಗೆ ಬರುತ್ತೆ. ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅನ್ನುವಂಥದ್ದು ರೊಬಸ್ಟ್ ಕಾಂಪಿಟೇಟಿವ್ ಎನ್ವಿರಾನ್ಮೆಂಟ್ ಅನ್ನು ಭಾರತದಲ್ಲಿ ಎಸ್ಟಾಬ್ಲಿಷ್ ಮಾಡುವಂಥ ಒಂದು ಗುರಿಯನ್ನು ಹೊಂದಿದೆ. ಪ್ರೊಆಕ್ಟಿವ್ ಎಂಗೇಜ್ಮೆಂಟ್ನ ಮುಖಾಂತರವಾಗಿ ಸ್ಟೇಕ್ ಹೋಲ್ಡರ್ಸ್ ಆಗಿರ್ಬೋದು, ಕನ್ಸ್ಯೂಮರ್ಸ್ ಆಗಿರ್ಬೋದು, ಇಂಡಸ್ಟ್ರಿ, ಗವರ್ಮೆಂಟ್ ಮತ್ತು ಇಂಟರ್ನ್ಯಾಷನಲ್ ಜುರಿಸ್ಡಿಕ್ಷನ್ಸ್ಗಳು ಇವೆಲ್ಲವುಗಳ ಪ್ರೊಆಕ್ಟಿವ್ ಎಂಗೇಜ್ಮೆಂಟ್ ಅನ್ನು ಬಳಸಿಕೊಂಡು ಕಾಂಪಿಟೇಟಿವ್ ಎನ್ವಿರಾನ್ಮೆಂಟ್ ಅನ್ನು ಭಾರತದಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿರ್ತಕ್ಕಂಥದ್ದು. ಇನ್ನು ಕಾಂಪಿಟೇಷನ್ ಆಕ್ಟ್ ಅನ್ನುವಂಥದ್ದು 2007ರಲ್ಲಿ ತಿದ್ದುಪಡಿಗೆ ಕೂಡ ಒಳಪಟ್ಟಿದೆ. ಕಾಂಪಿಟೇಷನ್ ಅಮೆಂಡ್ಮೆಂಟ್ ಆಕ್ಟ್ 2007ರಲ್ಲಿ ಮುಖ್ಯವಾಗಿ ಬಂದಂಥದ್ದು. ಪ್ರಾಹಿಬಿಟ್ ಈ ಒಂದು ಆಕ್ಟಿನ ಅಮೆಂಡ್ಮೆಂಟ್ ನಲ್ಲಿ ಬಂದಿರತಕ್ಕಂಥ ಮುಖ್ಯ ತಿದ್ದುಪಡಿಗಳು ಅಂತ ಅಂದ್ರೆ ಆಂಟಿ ಕಾಂಪಿಟೇಟಿವ್ ಅಗ್ರಿಮೆಂಟ್ಸ್ ಗಳನ್ನ ಪ್ರಾಹಿಬಿಟ್ ಮಾಡುವಂತ ಕಾರ್ಯವನ್ನ ಮುಖ್ಯವಾಗಿ ಕಾಂಪಿಟೇಷನ್ ಆಕ್ಟ್ 2002 ಏನಿತ್ತು ಇದರ ತಿದ್ದುಪಡಿಯ ಮುಖಾಂತರವಾಗಿ ತರಲಾಗಿದೆ. ಜೊತೆಗೆ ಈ ತಿದ್ದುಪಡಿಯ ಮುಖಾಂತರವಾಗಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅನ್ನುವಂಥ ಈ ಸಂಸ್ಥೆ ಕೂಡ ಎಸ್ಟಾಬ್ಲಿಷ್ ಆಗಬೇಕು ಅನ್ನುವಂಥದ್ದು ಈ ತಿದ್ದುಪಡಿಯಲ್ಲಿ ಸೇರ್ಪಡೆ ಆಗುತ್ತೆ 2007ರಲ್ಲಿ. ಮತ್ತು ಕಾಂಪಿಟೇಷನ್ ಅಪಿಲೇಟ್ ಟ್ರಿಬ್ಯುನಲ್ ಅನ್ನುವಂಥ ಒಂದು ಟ್ರಿಬ್ಯುನಲ್ ಕೂಡ ಎಸ್ಟಾಬ್ಲಿಷ್ ಆಗುತ್ತೆ. ಇದೆರಡರ ಜೊತೆಗೆ ನ್ಯಾಷನಲ್ ಕಂಪನಿ ಲಾ ಅಪಿಲೇಟ್ ಟ್ರಿಬ್ಯುನಲ್ ಅನ್ನುವಂಥದ್ದು 2017ರಲ್ಲಿ ಪ್ರಾರಂಭ ಆಗುತ್ತೆ. ಇದರ ಹಿಂದೆ ಕಾಂಪಿಟೇಷನ್ ಅಪಿಲೇಟ್ ಟ್ರಿಬ್ಯುನಲ್ ಅನ್ನುವಂಥ ಕಾಂಪ್ಯಾಟ್ ಅನ್ನುವಂಥ ಒಂದು ಸಂಸ್ಥೆ ಇತ್ತು. ಅದನ್ನು ತೆಗೆದುಹಾಕಿ ಈಗ NCLAT ನ್ಯಾಷನಲ್ ಕಂಪನಿ ಲಾ ಅಪಿಲೇಟ್ ಟ್ರಿಬ್ಯುನಲ್ ಅನ್ನುವಂಥದ್ದು 2017ರಲ್ಲಿ ಜಾರಿಗೆ ಬರುತ್ತೆ. ಈ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅನ್ನುವಂಥದ್ದು ಒಂದು ಕ್ವಾಸಿ ಜುಡಿಷಿಯಲ್ ಬಾಡಿಯಾಗಿ ಭಾರತದಲ್ಲಿ ಕಾರ್ಯ ಮಾಡುವಂಥದ್ದು. ಇದರ ಮುಖ್ಯ ಆಬ್ಜೆಕ್ಟಿವ್ಸ್ ಗಳೇನು, ಏನೆಲ್ಲ ಅಚೀವ್ ಮಾಡ್ತಾ ಇದೆ ಅಂತಂದ್ರೆ ಕನ್ಸ್ಯೂಮರ್ ವೆಲ್ಫೇರ್ ಅನ್ನ ಅಚೀವ್ ಮಾಡುವಂಥದ್ದು ಮುಖ್ಯ ಗುರಿಯಾಗಿರುತ್ತೆ. ಫೇರ್ ಅಂಡ್ ಹೆಲ್ದಿ ಕಾಂಪಿಟೇಷನ್ ಅನ್ನ ಎಕನಾಮಿಕ್ ಆಕ್ಟಿವಿಟೀಸ್ ಗಳಲ್ಲಿ ಇಂಟ್ರೊಡ್ಯೂಸ್ ಮಾಡುವಂಥದ್ದು ಕೂಡ ಇದರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಕಾಂಪಿಟೇಷನ್ ಪಾಲಿಸೀಸ್ ಗಳನ್ನ ಇಂಪ್ಲಿಮೆಂಟ್ ಮಾಡುವಂಥದ್ದು ಇದರ ಒಂದು ಕಾರ್ಯ ಆಗುತ್ತೆ. ಜೊತೆಗೆ ಸ್ಮೂತ್ ಅಲೈನ್ಮೆಂಟ್ ಆಫ್ ಸೆಕ್ಟೋರಲ್ ರೆಗ್ಯುಲೇಟರಿ ಲಾಸ್ಗಳು, ಕಾಂಪಿಟೇಷನ್ ಲಾನೊಟ್ಟಿಗೆ ಈ ಸೆಕ್ಟೋರಲ್ ರೆಗ್ಯುಲೇಟರಿ ಲಾಸ್ಗಳು ಕೂಡ ಸ್ಮೂತ್ ಆಗಿ ಅಲೈನ್ ಆಗಿದೆ ಅನ್ನುವಂಥದ್ದನ್ನು ಎನ್ಶೂರ್ ಮಾಡುವಂಥದ್ದು ಕೂಡ ಇದರ ಕಾರ್ಯ ಆಗಿರುತ್ತೆ. ಜೊತೆಗೆ ಕಾಂಪಿಟೇಷನ್ ಅಡ್ವೊಕೇಸಿಯನ್ನು ಎಫೆಕ್ಟಿವ್ ಆಗಿ ಕ್ಯಾರಿ ಔಟ್ ಮಾಡುವಂಥದ್ದು ಕೂಡ ಇದರ ಒಂದು ಮುಖ್ಯ ಕಾರ್ಯ ಆಗಿರುತ್ತೆ. ಇನ್ನು ಯಾವುದೇ ಕಾರ್ಯಗಳು ಆಂಟಿ ಕಾಂಪಿಟೇಟಿವ್ ಕಂಟೆಕ್ಸ್ನಲ್ಲಿ ಕಾರ್ಯಗಳಾಗ್ತಾ ಇದೆ ಭಾರತದಲ್ಲಿ ಅಂದ್ರೆ ಅವಕ್ಕೆ ಆಂಟಿ ಟ್ರಸ್ಟ್ ವಾಚ್ಡಾಗ್ನ ರೀತಿಯಲ್ಲಿ ಇದು ಕಾರ್ಯವನ್ನ ಮಾಡುತ್ತೆ. ಇನ್ನು ಈ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಇದರ ಒಂದು ಈ ಕಮಿಷನ್ ಎಷ್ಟು ಮಂದಿಯನ್ನ ಕನ್ಸಿಸ್ಟ್ ಮಾಡಿರಬೇಕು, ಒಬ್ಬರು ಚೇರ್ಪರ್ಸನ್ ಇರ್ತಾರೆ, ಜೊತೆಗೆ ಎಷ್ಟು ಸದಸ್ಯರನ್ನ ಈ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅನ್ನುವಂಥದ್ದು ಹೊಂದಿರುತ್ತೆ ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಕಸ್ಟಮ್ಸ್, ಎಕ್ಸೈಸ್, ಫ್ಯೂಯಲ್, ಇಂಡೈರೆಕ್ಟ್ ಟ್ಯಾಕ್ಸ್ ಸರ್ಜ್ ಇನ್ ಕೋವಿಡ್ ಹಿಟ್ ಇಯರ್ ಅನ್ನೋದಾಗಿದೆ. ಇಲ್ಲಿ ಓವರ್ ಆಲ್ ನೆಟ್ ರೆವಿನ್ಯೂ ಅನ್ನುವಂಥದ್ದು ಭಾರತದಲ್ಲಿ ಕಳೆದ ವರ್ಷದಲ್ಲಿ ಅಂದರೆ ಫಿಸಿಕಲ್ ಇಯರ್ 2020-2021 ಆರ್ಥಿಕ ವರ್ಷದಲ್ಲಿ 12.3% ಓವರ್ ಆಲ್ ನೆಟ್ ರೆವಿನ್ಯೂ ಅನ್ನುವಂಥದ್ದು ಗ್ರೋತ್ ಆಗಿದೆ. ಎಕ್ಸೈಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ರೆವಿನ್ಯೂ ಅನ್ನುವಂಥದ್ದು 59% ಜಂಪ್ ಆಗಿರುವಂಥದ್ದನ್ನು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಎಕ್ಸೈಸ್ ರೆವಿನ್ಯೂ ಟ್ಯಾಕ್ಸ್ ಅನ್ನುವಂಥದ್ದು ಕಲೆಕ್ಷನ್ ಅನ್ನುವಂಥದ್ದು ಹೆಚ್ಚಾಗಿದೆ. ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಅನ್ನುವಂಥದ್ದು 12.3% ಹೆಚ್ಚಾಗಿದೆ 2020-21 ಸಾಲಿನಲ್ಲಿ. 10.71 ಲಕ್ಷ ಕೋಟಿಯಷ್ಟು ಹಣವನ್ನು ಇದು ಕಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಸೆಂಟರ್ ರೀಸೆಂಟ್ಲಿ ರಿವೈಸ್ಡ್ ಎಸ್ಟಿಮೇಟ್ಸ್ಗಳನ್ನು ಬಿಟ್ಟಿದ್ದು ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದಾಗ ಇದು ಹೆಚ್ಚಿಗೆ ಆಗಿರುವಂಥದ್ದನ್ನು ಈ ಆರ್ಟಿಕಲ್ ತಿಳಿಸ್ತಾ ಇದೆ. GST ಕಲೆಕ್ಷನ್ ಅನ್ನುವಂಥದ್ದು ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದಾಗ 8% ಕುಸಿತವನ್ನು ಕಂಡಿದೆ. ಕಳೆದ ವರ್ಷದಲ್ಲಿ 5.99 ಲ್ಯಾಕ್ ಕ್ರೋರ್ ರುಪೀಸ್ಗಳಾಗಿದ್ದರೆ 2020-21 ಸಾಲಿನಲ್ಲಿ 5.48 ಲ್ಯಾಕ್ಸ್ಗಳಷ್ಟು GST ಕಲೆಕ್ಷನ್ ಆಗಿದೆ. ಈ ಮೂಲಕ 8% ಕುಸಿತವನ್ನು ಕಂಡಿರ್ತಕ್ಕಂಥದ್ದು. ಆದರೆ ನೆಟ್ ರೆವಿನ್ಯೂ ಅನ್ನುವಂಥದ್ದು ಗ್ರೋತ್ ಆಗೋದಕ್ಕೆ ಸಾಧ್ಯ ಆಗಿದೆ. ಎಕ್ಸೈಸ್ ರೆವಿನ್ಯೂ ಅನ್ನುವಂಥದ್ದು, ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಅನ್ನುವಂಥದ್ದು ಹೆಚ್ಚಿಗೆ ಆಗಿರುವಂಥದ್ದು ಇದಕ್ಕೆ ಮುಖ್ಯ ಕಾರಣ ಆಗಿರ್ತಕ್ಕಂಥದ್ದು. ಎಷ್ಟರ ಮಟ್ಟಿಗೆ ಹೆಚ್ಚಿಗೆ ಆಗಿದೆ ಅಂತಂದ್ರೆ 2020-21 ಸಾಲಿನಲ್ಲಿ 3.91 ಲ್ಯಾಕ್ ಕ್ರೋರ್ನಷ್ಟು ಕಲೆಕ್ಷನ್ ಆಗಿದೆ. ಕಳೆದ ವರ್ಷದಲ್ಲಿ ಕೇವಲ 2.45 ಲಕ್ಷ ಕೋಟಿ ಅನ್ನುವಂಥದ್ದು ಕಲೆಕ್ಷನ್ ಅನ್ನುವಂಥದ್ದು ಆಗಿತ್ತು. ಈಗ 59% ಗ್ರೋತ್ ಅನ್ನು ರಿಜಿಸ್ಟರ್ ಮಾಡೋದ್ರ ಮುಖಾಂತರವಾಗಿ ನೆಟ್ ರೆವಿನ್ಯೂ ಅನ್ನುವಂಥದ್ದು 12.3% ಗ್ರೋತ್ ಆಗಿದೆ ಅನ್ನುವಂಥದ್ದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. GST ಕಲೆಕ್ಷನ್ ಕಡಿಮೆ ಆಗಿದೆ, ಆದರೆ ನೆಟ್ ರೆವಿನ್ಯೂ ಅನ್ನುವಂಥದ್ದು ಗ್ರೋತ್ ಆಗಿದೆ. ಯಾತಕ್ಕಾಗಿ ಅಂತ ಅಂದರೆ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಅನ್ನುವಂಥದ್ದು ಭಾರತದಲ್ಲಿ 2020-21 ಸಾಲಿನಲ್ಲಿ 2019-20 ಸಾಲಿಗಿಂತಲೂ ಕೂಡ ಹೆಚ್ಚಿನದಾಗಿ ಆಗಿದೆ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗುತ್ತೆ. ಈವನ್ ಕೋವಿಡ್ ಹಿಟ್ ಇಯರ್ನಲ್ಲೂ ಕೂಡ ಈ ರೀತಿ ಇಂಡೈರೆಕ್ಟ್ ಟ್ಯಾಕ್ಸಿನ ಸರ್ಜ್ ಅನ್ನುವಂಥದ್ದು ಭಾರತದಲ್ಲಿ ಆಗಿದೆ ಅನ್ನುವಂಥದ್ದನ್ನು ನಮಗೆ ಗೊತ್ತಿರಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ ಲಾಸ್ಟ್ 2 ರೈನೋಸ್ ಟ್ರಾನ್ಸ್ಲೊಕೇಟೆಡ್ ಅಂಡರ್ IRV 2020 ಅನ್ನೋದಾಗಿದೆ. ಇಲ್ಲಿ
IRV ಅಂದರೆ ಇಂಡಿಯನ್ ರೈನೋ ವಿಷನ್ ಅನ್ನುವಂಥ ಒಂದು ಆಂಬಿಷಿಯಸ್ ಪ್ರಾಜೆಕ್ಟ್ ಅನ್ನ ಹೊರತರಲಾಗಿತ್ತು. ಇದರ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ 2005ರಲ್ಲಿ ಡಿಸೈನ್ ಆದಂತ ಈ ಕಾರ್ಯಕ್ರಮದ ಮುಖಾಂತರವಾಗಿ ಅಸ್ಸಾಂನಲ್ಲಿ ರೈನೋಸ್ಗಳ ಸಂಖ್ಯೆಯನ್ನ 3000ದಷ್ಟು ಹೆಚ್ಚು ಮಾಡಬೇಕು ಅನ್ನುವಂಥದ್ದು. ಅದರ ಪಾಪ್ಯುಲೇಷನ್ ಅನ್ನ ರೈನೋಸ್ಗಳ ಪಾಪ್ಯುಲೇಷನ್ ಅನ್ನ ಅಸ್ಸಾಂನಲ್ಲಿ 3000ದಷ್ಟು ಮಾಡಬೇಕು ಅನ್ನುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿತ್ತು. 2020ರಷ್ಟೊತ್ತಿಗೆ ಈ ಟಾರ್ಗೆಟ್ ಅನ್ನ ಅಚೀವ್ ಮಾಡಬೇಕು ಅನ್ನುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಈಗ ಹತ್ತಿರ ಈ ಟಾರ್ಗೆಟ್ ಅನ್ನ ಕಂಪ್ಲೀಟ್ ಆಗಿ ಅಚೀವ್ ಮಾಡದಂತೆ ಆಗಿದೆ ಅನ್ನುವಂಥದ್ದು ಈ ಆರ್ಟಿಕಲ್ ನ ಸಾರಾಂಶ ಆಗಿದೆ. ಲಾಸ್ಟ್ 2 ರೈನೋಸ್ಗಳನ್ನ ಟ್ರಾನ್ಸ್ಲೋಕೇಟ್ ಮಾಡೋದ್ರ ಮುಖಾಂತರವಾಗಿ ಸದ್ಯಕ್ಕೆ ಈ ಪ್ರಾಜೆಕ್ಟ್ ಕೂಡ ಆಲ್ಮೋಸ್ಟ್ ಕ್ಲೋಸ್ ಆಗ್ತಾ ಇದೆ. ಜೊತೆಗೆ ಅದಕ್ಕಿದ್ದಂತ ಒಂದು ಗುರಿ ಏನಿತ್ತು ಆ ವಿಷನ್ ಅನ್ನ ಕೂಡ ಈಗ ಅಕಂಪ್ಲಿಷ್ ಮಾಡೋದಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಅಸ್ಸಾಮಿನ ಪೊಬಿಟೋರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಅನ್ನುವಂಥದ್ದು 185 ಕಿಲೋಮೀಟರ್ಸ್ನಷ್ಟು ಮಾನಸ್ ನ್ಯಾಷನಲ್ ಪಾರ್ಕ್ ಇಂದ ದೂರ ಇದೆ. ಅಲ್ಲಿಂದ ಈ ಮಾನಸ್ ನ್ಯಾಷನಲ್ ಪಾರ್ಕಿಗೆ ಕಡೆಯ 2 ರೈನೋಸ್ಗಳನ್ನ ಟ್ರಾನ್ಸ್ಲೋಕೇಟ್ ಮಾಡೋದ್ರ ಮುಖಾಂತರವಾಗಿ ಆಲ್ಮೋಸ್ಟ್ ಇಂಡಿಯನ್ ರೈನೋ ವಿಷನ್ 2020 ಅನ್ನುವಂಥ ಪ್ರೋಗ್ರಾಮ್ ಅನ್ನ ಇಟ್ ಕೇಮ್ ಟು ಕ್ಲೋಸ್ ಅನ್ನುವಂಥದ್ದನ್ನ ಇದು ತೋರಿಸ್ತಾ ಇದೆ. ಇಲ್ಲಿ ನಮಗೆ ಇಂಡಿಯನ್ ರೈನೋ ವಿಷನ್ ಅನ್ನುವಂಥ ಈ ಒಂದು ಪ್ರಾಜೆಕ್ಟ್ ನಮಗೆ ನೆನಪಿರಬೇಕಾಗುತ್ತೆ. ಈ ಪ್ರೋಗ್ರಾಮ್ನ ಬಗ್ಗೆ ಪ್ರಿಲಿಮ್ಸ್ ನಲ್ಲಿ ನೇರವಾಗಿ ಪ್ರಶ್ನೆಗಳು ಕೇಳಬಹುದಾಗಿರುತ್ತೆ. ಇದರ ಅಡಿಯಲ್ಲಿ ಅಸ್ಸಾಂನಲ್ಲಿ ರೈನೋಸ್ಗಳ ಪಾಪ್ಯುಲೇಷನ್ ಅನ್ನ 3000ದಷ್ಟು ಮಾಡಬೇಕು ಅನ್ನುವಂಥದ್ದು ಮುಖ್ಯವಾದಂತ ಒಂದು ಉದ್ದೇಶ ಆಗಿತ್ತು. ಇದರ ಅಡಿಯಲ್ಲಿ ಈ ಒಂದು ಉದ್ದೇಶ ಅನ್ನುವಂಥದ್ದನ್ನ ತಲುಪೋದಕ್ಕೆ ಸಾಧ್ಯ ಆಗಿದೆ. ಆದ್ರೆ ರೈನೋಸೈರಸ್ ಯೂನಿಕಾರ್ನಿಸ್ ಅಂತ ಕರೆಸ್ಕೊಳ್ಳುವಂತ ಈ ಸ್ಪೀಸೀಸ್ ಅನ್ನ ಕಾಜಿರಂಗ ಏರಿಯಾವನ್ನ ಬಿಟ್ಟು, ಕಾಜಿರಂಗ ನ್ಯಾಷನಲ್ ಪಾರ್ಕ್ ಏರಿಯಾವನ್ನ, ಪ್ರೊಟೆಕ್ಟೆಡ್ ಏರಿಯಾವನ್ನ ಬಿಟ್ಟು ಒರಂಗ್ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ಪೊಬಿಟೋರಿಯಾ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ಇಲ್ಲೆಲ್ಲವೂ ಕೂಡ ಸ್ಪ್ರೆಡ್ ಮಾಡಬೇಕು ಅನ್ನುವಂಥದ್ದು ಇದರ ಒಂದು ಮುಖ್ಯ ಉದ್ದೇಶವೂ ಆಗಿತ್ತು. ಆದ್ರೆ ಅದನ್ನ ಮೆಟೀರಿಯಲೈಸ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದನ್ನ ಕೂಡ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. 8th ರೌಂಡ್ ಆಫ್ ರೈನೋಸಾರಸ್ ಟ್ರಾನ್ಸ್ಲೋಕೇಶನ್ ಅನ್ನುವಂಥದ್ದು ಕೂಡ ನಡೆದಿದೆ. ಈಗ ಒಟ್ಟಾರೆಯಾಗಿ ಅಸ್ಸಾಂ ಅನ್ನುವಂಥದ್ದು ಈ ಹಿಂದೆ 1980s ನ ಸಂದರ್ಭದಲ್ಲಿ ನಾವು ನೋಡಿದಾಗ ಅಟ್ಲೀಸ್ಟ್ 5 ರೈನೋ ಬೇರಿಂಗ್ ಏರಿಯಾಸ್ಗಳನ್ನ ಹೊಂದಿತ್ತು. ಅವು ಯಾವ್ಯಾವು ಅಂತ ಅಂದ್ರೆ 1 ಹಾರ್ನ್ಡ್ ಅರ್ಬಿವೋರಸ್ಗಳನ್ನ ಕಾಜಿರಂಗದಲ್ಲಿ ಹೊಂದಿದ್ದಂಥದ್ದು, ಒರಂಗ್ನಲ್ಲಿ ಹೊಂದಿದ್ದಂಥದ್ದು, ಪೊಬಿಟೋರಾದಲ್ಲಿದ್ದಂಥದ್ದು, ಮಾನಸ್ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಆಗಿರ್ಬೋದು ಅಥವಾ ಲೋಖೋವಾ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಆಗಿರ್ಬೋದು, ಇಲ್ಲೆಲ್ಲ ಕಡೆಯಲ್ಲೂ ಕೂಡ ನಾವು ರೈನೋಸಾರಸ್ಗಳ ಸಂಖ್ಯೆಗಳನ್ನ 1980ರ ಸಂದರ್ಭದಲ್ಲಿ ಈ 5 ಸ್ಥಳಗಳಲ್ಲಿ ಕಾಣಬಹುದಾಗಿತ್ತು. ಆದ್ರೆ ಈಗ ಎನ್ಕ್ರೋಚ್ಮೆಂಟ್ ಮತ್ತು ಪೋಚಿಂಗ್ ನಿಂದಾಗಿ ಮಾನಸ್ನಲ್ಲಿ ಮತ್ತು ಲೋಖೋವಾ ವೈಲ್ಡ್ ಲೈಫ್ ಸ್ಯಾಂಚುರಿನಲ್ಲಿದ್ದಂತ ಈ ರೈನೋಸ್ಗಳ ಸ್ಥಳ ಏನಿತ್ತು ಅದು ಕಂಪ್ಲೀಟ್ ಆಗಿ ನಶಿಸಿ ಹೋಗಿತ್ತು. ಲೆಸರ್ ನೋನ್ ಲೋಖೋವಾ ಅನ್ನುವಂಥದ್ದು ಈ ಇಂಟರ್ನ್ಯಾಷನಲ್ ವಾಚ್ ಡಾಗ್ಸ್ಗಳ ರೆಡಾರ್ನಿಂದ ರೈನೋಸ್ಗಳ ವಿಚಾರವಾಗಿ ಕಂಪ್ಲೀಟ್ ಆಗಿಯೇ ಸ್ಲಿಪ್ ಆಗಿದ್ದನ್ನ ಕಾಣಬಹುದಾಗುತ್ತೆ. ಮಾನಸ್ ಅನ್ನುವಂಥದ್ದು ಪಿಗ್ಮಿ ಹಾಗಿನ ನಿಯರ್ ಎಕ್ಸ್ಟಿಂಕ್ಷನ್ಗೆ ಪಿಗ್ಮಿ ಹಾಗ್ ಬಂದಿದ್ದಂತ ಕಾರಣದಿಂದಾಗಿ ತನಗಿದ್ದಂತ ವರ್ಲ್ಡ್ ಹೆರಿಟೇಜ್ ಸೈಟ್ ಅನ್ನುವಂಥ ಒಂದು ಟ್ಯಾಗ್ ಅನ್ನ ಕೂಡ 1985ರಲ್ಲಿ ಅದು ಕಳ್ಕೊಳ್ಬೇಕಾಗಿ ಬರುತ್ತೆ. ಆದ್ರೆ ಈಗ ರೈನೋಸ್ಗಳ ಟ್ರಾನ್ಸ್ಲೋಕೇಶನ್ ಇಂದಾಗಿ ಮಾನಸ್ ನ್ಯಾಷನಲ್ ಪಾರ್ಕ್ ಬ್ಯಾಕ್ ಟು ಇಟ್ಸ್ ವರ್ಲ್ಡ್ ಹೆರಿಟೇಜ್ ಸೈಟ್ ಅನ್ನುವಂಥ ಸ್ಟೇಟಸ್ ಅನ್ನ 2011ರಲ್ಲಿ ಮತ್ತೆ ಪಡ್ಕೊಳ್ಳುವಂತ ಒಂದು ಕಾರ್ಯ ಅನ್ನುವಂಥದ್ದು ಆಗಿದೆ. ಈ ಮೂಲಕ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬ್ರೀಡಿಂಗ್ ಅನ್ನುವಂಥದ್ದು ರೈನೋಸ್ಗಳ ವಿಚಾರದಲ್ಲಿ ಆಗುತ್ತೆ ಅಥವಾ ಅವುಗಳ ಪಾಪ್ಯುಲೇಷನ್ ಅನ್ನುವಂಥದ್ದು ಹೆಚ್ಚಾಗುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ ಅಂತ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಒಟ್ಟಾರೆ IRV ಇಂಡಿಯನ್ ರೈನೋ ವಿಷನ್ 2020 ಈ ಪ್ರಾಜೆಕ್ಟ್ ಅಡಿಯಲ್ಲಿ 3000 ರೈನೋಸ್ಗಳ ಪಾಪ್ಯುಲೇಷನ್ ಅನ್ನ ಅಸ್ಸಾಂನಲ್ಲಿ ಕ್ರಿಯೇಟ್ ಮಾಡುವಂತ ಒಂದು ಗುರಿ ಇತ್ತು. ಅದನ್ನ ಈಗ ಆಲ್ಮೋಸ್ಟ್ ಅಚೀವ್ ಮಾಡಿದಂತಾಗಿದೆ. ಈ ಪ್ರಾಜೆಕ್ಟ್ ಈಗ ಎಂಡ್ ಆಗಿದೆ. ಇದಿಷ್ಟು ನಮಗೆ ತಿಳಿದಿರಬೇಕಾಗತ್ತೆ. ಮುಂದಿನ ಆರ್ಟಿಕಲ್ WHO ಅರ್ಜಸ್ ಹಾಲ್ಟ್ ಆನ್ ಸೇಲ್ ಆಫ್ ಲೈವ್ ವೈಲ್ಡ್ ಮ್ಯಾಮಲ್ಸ್ ಇನ್ ಮಾರ್ಕೆಟ್ಸ್ ಅನ್ನೋದಾಗಿದೆ. ಇಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಇವರ ಜೊತೆಗೆ ಇನ್ ಕಂಜಂಕ್ಷನ್ ವಿತ್ ಯಾರ್ಯಾರು ಅಂತ ಅಂದ್ರೆ ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಅನಿಮಲ್ ಹೆಲ್ತ್ ಮತ್ತು ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ UNEP ಮತ್ತು OIE ಇವರಿಬ್ಬರ ಜೊತೆಗೆ WHO ಕೂಡ ಸೇರಿಕೊಂಡು ಈ 3 ಅಥಾರಿಟೀಸ್ಗಳು ನ್ಯಾಷನಲ್ ಕಾಂಪಿಟೆಂಟ್ ಅಥಾರಿಟೀಸ್ಗಳಿಗೆ ಲೈವ್ ಮ್ಯಾಮಲ್ಸ್ಗಳ ಟ್ರೇಡ್ ಅನ್ನು ಮಾಡುವಂಥದ್ದನ್ನ ಸಸ್ಪೆಂಡ್ ಮಾಡೋದಕ್ಕೆ ಒಂದು ಸೂಚನೆಯನ್ನ ನೀಡಲಾಗಿದೆ. ಯಾವ ಕಾರಣಕ್ಕೆ ಅಂತ ಅಂದ್ರೆ ಅನಿಮಲ್ಸ್ ಅನ್ನುವಂಥದ್ದು ಸದ್ಯಕ್ಕೆ ಬರ್ತಾ ಇರತಕ್ಕಂಥ ಎಮರ್ಜಿಂಗ್ ಇನ್ಫೆಕ್ಷಿಯಸ್ ಡಿಸೀಸಸ್ಗಳಲ್ಲಿ 70% ಡಿಸೀಸಸ್ಗಳಿಗೆ ಅನಿಮಲ್ಸೇ ಕಾರಣ ಆಗ್ತಾ ಇದೆ. ಅಂದ್ರೆ ಝೂನೋಟಿಕ್ ಡಿಸೀಸಸ್ಗಳೇ ಹೆಚ್ಚಾಗ್ತಾ ಇದೆ, ಅನಿಮಲ್ಸ್ಗಳಿಂದ ಬರುವಂತ ಡಿಸೀಸಸ್ಗಳು ಹೆಚ್ಚಾಗ್ತಾ ಇದೆ. ಈ ಕಾರಣಕ್ಕಾಗಿ ಇವುಗಳ ಲೈವ್ ಮ್ಯಾಮಲ್ಸ್ಗಳ ಒಂದು ಸೇಲ್ ಏನಾಗ್ತಾ ಇತ್ತು ಓವರ್ ಆಲ್ ಒಂದು ದೊಡ್ಡ ದೊಡ್ಡ ಮಾರ್ಕೆಟ್ಸ್ಗಳಲ್ಲಿ ಈ ರೀತಿ ಮಾರ್ಕೆಟ್ಸ್ಗಳನ್ನೇ ಸಸ್ಪೆಂಡ್ ಮಾಡುವಂತ ಒಂದು ನಿರ್ಧಾರವನ್ನ WHO ತಗೊಂಡು ಇದರ ಹಿನ್ನೆಲೆಯಲ್ಲಿ ಈ ಎಲ್ಲ ಕಂಟ್ರೀಸ್ಗಳಿಗೆ ಸದ್ಯಕ್ಕೆ ಈ ರೀತಿಯ ಒಂದು ಕಾಲನ್ನು ನೀಡಿರ್ತಕ್ಕಂಥದ್ದು. ಲೈವ್ ಮ್ಯಾಮಲ್ಸ್ಗಳನ್ನ ಲೈವ್ ವೈಲ್ಡ್ ಮ್ಯಾಮಲ್ಸ್ಗಳನ್ನ ಸೇಲ್ ಮಾಡುವಂತ ಮಾರ್ಕೆಟ್ಸ್ಗಳನ್ನ ಹಾಲ್ಟ್ ಮಾಡಬೇಕು, ಅಲ್ಲಿರ್ತಕ್ಕಂಥ ಈ ಸೇಲನ್ನು ಹಾಲ್ಟ್ ಮಾಡಬೇಕು ಅನ್ನುವಂಥದ್ದು WHOದ ನಿರ್ಧಾರ. ಇದರೊಟ್ಟಿಗೆ OIE ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಅನಿಮಲ್ಸ್ ಹೆಲ್ತ್ ಮತ್ತು UNEP ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಇವೆರಡೂ ಕೂಡ ಸೇರಿಕೊಂಡು ಇಂಥ ಒಂದು ನಿರ್ಧಾರವನ್ನ ತಗೊಂಡಿದ್ದಾರೆ. ಸದ್ಯಕ್ಕೆ 70% ಇನ್ಫೆಕ್ಷಿಯಸ್ ಡಿಸೀಸಸ್ಗಳು ಹ್ಯೂಮನ್ಸ್ಗೆ ಬರ್ತಾ ಇರ್ತಕ್ಕಂಥ ಡಿಸೀಸಸ್ಗಳಿಗೆ ಕಾರಣ ನಾವೆಲ್ ವೈರಸಸ್ಗಳಾಗಿದೆ. ಆ ನಾವೆಲ್ ವೈರಸಸ್ಗಳು ಈ ರೀತಿಯ ವೈಲ್ಡ್ ಮ್ಯಾಮಲ್ಸ್ಗಳಿಂದ ಬರ್ತಾ ಇದೆ ಅನ್ನುವಂಥ ಕಾರಣದಿಂದ
ಇವುಗಳ ಸೇಲನ್ನು ಸದ್ಯಕ್ಕೆ ಹಾಲ್ಟ್ ಮಾಡುವಂಥ ನಿರ್ಧಾರವನ್ನು ಸದ್ಯಕ್ಕೆ ಘೋಷಿಸಲಾಗಿರ್ತಕ್ಕಂಥದ್ದು. ಕಳೆದ ವರ್ಷ ವುಹಾನ್ನಲ್ಲಿರ್ತಕ್ಕಂಥ ಹೋಲ್ಸೇಲ್ ಫುಡ್ ಮಾರ್ಕೆಟ್ನಿಂದಲೇ ಕೋವಿಡ್-19 ಅನ್ನುವಂಥದ್ದು ಕೂಡ ಉಗಮ ಆಗಿರ್ಬೋದು ಅನ್ನುವಂಥದ್ದು ಜಗತ್ತಿನಾದ್ಯಂತ ಈಗ ತಿಳಿದಿರ್ತಕ್ಕಂಥ ಸುದ್ದಿಯಾಗಿದೆ. ಹಾಗಾಗಿ ಅದನ್ನು ಕೂಡ ನಾವಿಲ್ಲಿ ರೀಕಾಲ್ ಮಾಡ್ಕೊಳ್ಬೋದಾಗುತ್ತೆ. ಮುಂದಿನ ಆರ್ಟಿಕಲ್, ಈಜಿಪ್ಟ್ ಪ್ರೆಸಸ್ ಫಾರ್ $900 million ಕಾಂಪನ್ಸೇಷನ್ ಸೀಸಸ್ ಮೆಗಾ ಶಿಪ್ ಅನ್ನೋದಾಗುತ್ತೆ. ಇಲ್ಲಿ ನಮಗೆ ಹೆಚ್ಚಿಗೆ ಇದರ ಬಗ್ಗೆ ಮಾಹಿತಿ ಅನ್ನುವಂಥದ್ದು ಬೇಕಾಗೋದಿಲ್ಲ. ಈಜಿಪ್ಟಿನ ಈ ಸುವೇಜ್ ಕ್ಯಾನಲ್ ಏನಿದೆ, ಸುವೇಜ್ ಕ್ಯಾನಲಿನ ಓನರ್ ಯಾರಾಗ್ತಾರೆ ಅಥವಾ ಅದು ಯಾರಿಗೆ ಸಂಬಂಧಪಡುತ್ತೆ ಅಂತ ಅಂದಾಗ ಕಮರ್ಷಿಯಲಿ ಇದು ಈಜಿಪ್ಟಿಗೆ ಸಂಬಂಧಪಟ್ಟಂತ ಒಂದು ಕ್ಯಾನಲ್ ಆಗುತ್ತೆ. ಇದು ಒಂದು ರೀತಿಯಾಗಿ ಮ್ಯಾನ್ ಮೇಡ್ ಕ್ಯಾನಲ್ ಅಂತ ಕೂಡ ಹೇಳ್ಬೋದಾಗುತ್ತೆ. ಈ ಸುವೇಜ್ ಕ್ಯಾನಲ್ನ ಮುಖಾಂತರವಾಗಿ ಯುರೋಪ್ಗಾಗಿರ್ಬೋದು, ನಾರ್ತ್ ಅಮೆರಿಕಕ್ಕಾಗಿರ್ಬೋದು ಮತ್ತು ಮಿಡ್ಲ್ ಈಸ್ಟ್ಗಾಗಿರ್ಬೋದು ಸಾಕಷ್ಟು ಕಂಟ್ರೀಸ್ಗಳಿಗೆ ಟ್ರೇಡ್ ಅನ್ನುವಂಥದ್ದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಸುವೇಜ್ ಕ್ಯಾನಲ್ನಲ್ಲಿ MV ಎವರ್ ಗಿವನ್ ಅನ್ನುವಂಥ 2 lakh ಟನ್ನಷ್ಟು ದೈತ್ಯವಾಗಿರ್ತಕ್ಕಂಥ 4 ಫುಟ್ಬಾಲ್ ಗ್ರೌಂಡ್ಸಿಗೂ ದೊಡ್ಡದಾಗಿರ್ತಕ್ಕಂಥ ಒಂದು ವೆಜಲ್ ಅನ್ನುವಂಥದ್ದು ಡಯಾಗನಲ್ಲಿ ಅಲ್ಲಿ ಈ ರೀತಿ ಸುವೇಜ್ ಕ್ಯಾನಲ್ ಇದ್ದರೆ ಡಯಾಗನಲ್ ಆಗಿ ಆ ಶಿಪ್ ಬರೋದ್ರಿಂದಾಗಿ ಅಲ್ಲಿನ ಒಂದು ಟ್ರೇಡ್ ಅನ್ನುವಂಥದ್ದು ಸುಮಾರು 1 ವಾರದ ಮಟ್ಟಿಗೆ ಟ್ರೇಡ್ ಅನ್ನುವಂಥದ್ದು ಅಲ್ಲಿ ನಿಂತೇ ಹೋಗಿತ್ತು ಅಂತ ಹೇಳ್ಬೋದು. ಈ ಕಾರಣದಿಂದ ಈಜಿಪ್ಟಿಗೂ ಕೂಡ 12 ರಿಂದ 15 ಮಿಲಿಯನ್ನಷ್ಟು ರೆವಿನ್ಯೂ ಅನ್ನುವಂಥದ್ದು ಲಾಸ್ ಆಗಿದೆ. ಈ ಎಲ್ಲ ಕಾರಣದಿಂದ ಈ ಒಂದು ಶಿಪ್ನ ಆ ಒಂದು ರೆವಿನ್ಯೂ ಲಾಸ್ ಏನಾಗಿದೆ ಅದನ್ನ ಆ ಕಾಂಪನ್ಸೇಷನ್ ಅನ್ನ ಈಜಿಪ್ಟಿಗೆ ಕಟ್ಟಿಕೊಡದ ಹೊರತು 900 ಮಿಲಿಯನ್ನಷ್ಟು ಕಾಂಪನ್ಸೇಷನ್ ಅನ್ನ ಈಜಿಪ್ಟಿಗೆ ಕಟ್ಟಿಕೊಡದ ಹೊರತು ಆ ಶಿಪ್ ಅನ್ನ ಸದ್ಯಕ್ಕೆ ಬಿಡುವಂಥದ್ದಿಲ್ಲ ಅಂತ ಹೇಳಿ ಆ ಮೆಗಾ ಶಿಪ್ ಅನ್ನ ಸೀಸ್ ಮಾಡಲಾಗಿದೆ. ಅದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇಲ್ಲಿ ಈ ಕಾಂಟೆಕ್ಸ್ಟ್ ನಲ್ಲಿ ನಮಗೆ ಈ ಮಾಹಿತಿ ತಿಳಿದಿದ್ರೆ ಸಾಕಾಗುತ್ತೆ. MV ಎವರ್ ಗಿವನ್ ಅನ್ನುವಂಥದ್ದು ಏನು ಅನ್ನುವಂಥದ್ದನ್ನು ನೇರವಾಗಿ ಕೇಳ್ಬೋದಾಗುತ್ತೆ. ಈ ರೀತಿ ಡಿಫ್ರೆಂಟ್ ಆಗಿರ್ತಕ್ಕಂಥ ಹೆಸರುಗಳನ್ನು, ನೇಮ್ಸ್ಗಳನ್ನು ಅಥವಾ ಯಾವುದಾದ್ರೂ ಒಂದು ಯುದ್ಧ ವಿಮಾನವನ್ನು, ಯುದ್ಧ ನೌಕೆಯನ್ನು ಇವುಗಳನ್ನು ನೀಡಿ ಯಾವ ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಇವು ಏನು ಅನ್ನುವಂಥ ನೇರವಾದ ಪ್ರಶ್ನೆಯನ್ನು ಪ್ರಿಲಿಮ್ಸ್ನಲ್ಲಿ ನಾವೀಗಾಗಲೇ ನೋಡಿದ್ದೇವೆ. ಈ ಹಿನ್ನೆಲೆಯಲ್ಲಿ MV ಎವರ್ ಗಿವನ್ ಅನ್ನುವಂಥದ್ದು ಏನಾಗಿತ್ತು ಅನ್ನುವಂಥದ್ದನ್ನು ನೇರವಾದಂಥ ಪ್ರಶ್ನೆಯಾಗಿ UPSCಯ ಪ್ರಿಲಿಮ್ಸ್ನಲ್ಲಾಗಿರ್ಬೋದು, KPSCಯ ಇನ್ಯಾವುದೇ ಪರೀಕ್ಷೆಗಳಲ್ಲಾಗಿರ್ಬೋದು ಕೇಳ್ಬೋದು. ಅಥವಾ KPSCಯ ಇನ್ಯಾವುದೇ ಪರೀಕ್ಷೆಗಳಲ್ಲಿ ಈಜಿಪ್ಟಿನ ಸುವೇಜ್ ಕ್ಯಾನಲ್ನಲ್ಲಿ ಒಂದು ವಾರದ ಮಟ್ಟಿಗೆ ವ್ಯಾಪಾರವನ್ನು ನಿಲ್ಲಿಸುವಷ್ಟು ತೊಂದರೆಯನ್ನು ಉಂಟು ಮಾಡಿದಂಥ ಶಿಪ್ ಯಾವುದು, ವೆಸಲ್ ಯಾವುದಾಗಿತ್ತು ಅನ್ನುವಂಥದ್ದನ್ನು ಕೂಡ ಕೇಳ್ಬೋದು. ಆಗ ನಮಗೆ ಈ 2 ಲಕ್ಷ ಟನ್ನಷ್ಟು ತೂಕದಲ್ಲಿರುವಂಥ MV ಎವರ್ ಗಿವನ್ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. ಮುಂದಿನ ಆರ್ಟಿಕಲ್, US ಟು ವಿತ್ಡ್ರಾ ಟ್ರೂಪ್ಸ್ ಫ್ರಮ್ ಅಫ್ಘಾನಿಸ್ತಾನ್ ಅನ್ನೋದಾಗಿದೆ. ಅಫ್ಘಾನಿಸ್ತಾನದ ಸರ್ಕಾರ ಮತ್ತು ಅಲ್ಲಿರ್ತಕ್ಕಂಥ ತಾಲಿಬಾನ್ ಈ ಎರಡರ ನಡುವೆ ದಿನೇ ದಿನೇ ವೈಲೆನ್ಸ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇತ್ತು. ಈ ಕಾರಣದಿಂದ ಅಲ್ಲಿ ಸಾಕಷ್ಟು ಮಂದಿ ಸಿವಿಲಿಯನ್ಸ್ಗಳು ಕೂಡ ಸಾವಿಗೀಡಾಗ್ತಾ ಇದ್ರು. ಅಫ್ಘಾನಿಸ್ತಾನದ ಟ್ರೂಪ್ಸ್ಗಳು ಕೂಡ ಸಾಕಷ್ಟು ಮಂದಿ ಸಾವಿಗೀಡಾಗಬೇಕಾಗಿ ಬಂದಿದ್ದಂಥದ್ದು. ಆದರೆ 9/11 ಕಾರಣದಿಂದ 9/11ನಲ್ಲಿ US ಪೆಂಟಗಾನ್ನ ಮೇಲೆ ಏನು ಅಟ್ಯಾಕ್ ಆಗುತ್ತೆ, ಈ ಅಟ್ಯಾಕ್ನಿಂದಾಗಿ ಈ ರೀತಿಯ ತಾಲಿಬಾನನ್ನು ಮಟ್ಟ ಹಾಕಬೇಕು ಅನ್ನುವಂಥ ಕಾರಣದಿಂದ ಅಫ್ಘಾನಿಸ್ತಾನದಲ್ಲಿ US ಅನ್ನುವಂಥದ್ದು ತನ್ನ ಟ್ರೂಪ್ಸ್ಗಳನ್ನು ಅಫ್ಘಾನಿಸ್ತಾನದಲ್ಲಿ ಶಾಂತಿ ತರುವಂಥ ಒಂದು ಹೊಣೆಯನ್ನು ಹೊತ್ತುಕೊಳ್ಳುವಂಥ ಜವಾಬ್ದಾರಿಯಿಂದ ತನ್ನ ಟ್ರೂಪ್ಸ್ಗಳನ್ನು ಇದುವರೆಗೂ ಕೂಡ ನೆಲೆಯೂರುವಂತೆ ಮಾಡಿತ್ತು. ಆದರೆ ಟ್ರಂಪ್ನವರ ಸರ್ಕಾರ ಅಫ್ಘಾನಿಸ್ತಾನದಿಂದ ತನ್ನ ಟ್ರೂಪ್ಸ್ಗಳನ್ನು ವಾಪಸ್ ಕರೆದುಕೊಳ್ಳೋದ್ರ ಬಗ್ಗೆ ಒಂದು ನಿರ್ಧಾರವನ್ನು ತಗೊಂಡಿತ್ತು. ಅಫ್ಘಾನಿಸ್ತಾನದಲ್ಲಿ ಶಾಂತಿಯನ್ನು ತರ್ತೇವೆ ಅಂತ ಹೇಳಿ ಒಂದು ನಿರ್ಧಾರವನ್ನು ತಗೊಂಡು ಈ ರೀತಿ ತನ್ನ ಟ್ರೂಪ್ಸ್ಗಳನ್ನು ಇಷ್ಟು ವರ್ಷಗಳು ಅಲ್ಲಿ ಸಾಕಿದ ನಂತರದಲ್ಲಿ ಈಗ ಅಫ್ಘಾನಿಸ್ತಾನದಿಂದ ತನ್ನ ಟ್ರೂಪ್ಸ್ಗಳನ್ನು ಅಲ್ಲಿ ಶಾಂತಿಯನ್ನು ನೆಲೆಯೂರದಂತೆ ಮಾಡದೆ ವಾಪಸ್ ಕರೆಸ್ಕೊಳ್ಳೋದ್ರ ಮುಖಾಂತರವಾಗಿ USಗೆ ಮುಖಭಂಗ ಆಗಬಾರ್ದು, ಜಾಗತಿಕವಾಗಿ USನ ಮೇಲೆ ಯಾರು ಪ್ರಶ್ನೆಯನ್ನ ಮಾಡಬಾರ್ದು ಅನ್ನುವಂಥ ಕಾರಣದಿಂದ US ತಾಲಿಬಾನ್ ಮತ್ತು ಅಫ್ಘಾನಿಸ್ತಾನದ ಸರ್ಕಾರದ ನಡುವೆ ಒಂದು ಶಾಂತಿಯ ಒಂದು ಅಗ್ರಿಮೆಂಟ್ ಅನ್ನ ಮಾಡೋದಕ್ಕೆ ಕೂಡ ಪೀಸ್ ಅಗ್ರಿಮೆಂಟ್ ಅನ್ನ ಮಾಡುವಂತ, ಅದನ್ನ ಮೀಡಿಯೇಟ್ ಮಾಡುವಂತ ಕಾರ್ಯವನ್ನು ಕೂಡ ಮಾಡ್ಕೊಳ್ತಾ ಬರ್ತಾ ಇದೆ. ಆ ಪೀಸ್ ಅಗ್ರಿಮೆಂಟ್ ಅನ್ನುವಂಥದ್ದು ಸದ್ಯಕ್ಕೆ ಆಗಿದ್ರೂ ಕೂಡ ಆ ಪೀಸ್ ಅಗ್ರಿಮೆಂಟ್ ಇದ್ದೂ ಕೂಡ ತಾಲಿಬಾನ್ ಮತ್ತು ಅಫ್ಘಾನಿಸ್ತಾನದ ನಡುವಿನ ತಿಕ್ಕಾಟಗಳು ಕಡಿಮೆ ಏನಾಗಿಲ್ಲ. ವೈಲೆನ್ಸ್ ಅನ್ನ ಈಗಲೂ ಕೂಡ ನಾವು ಕಾಣಬಹುದಾಗಿದೆ. ಇದು ಅಲ್ಲಿನ ಪೀಸ್ ಅಗ್ರಿಮೆಂಟಿನ ಒಂದು ಸ್ಥಿತಿಯಾಗಿದ್ರೆ US ತನ್ನ ಪಾಡಿಗೆ ತನ್ನ ಟ್ರೂಪ್ಸ್ ಗಳನ್ನ ಈಗ ವಾಪಸ್ ಕರ್ಕೊಳ್ಳೋದ್ರ ಬಗ್ಗೆ ಹೆಚ್ಚಿನ ಫೋಕಸ್ ಅನ್ನ ಮಾಡ್ತಾ ಇದೆ. US ಅಫ್ಘಾನಿಸ್ತಾನದಿಂದ ತನ್ನ ಟ್ರೂಪ್ಸ್ ಗಳನ್ನ 9/11ನ 20ನೇ ಆನಿವರ್ಸರಿ ಆಗೋದ್ರ ಒಳಗೆ ತನ್ನ ರಿಮೈನಿಂಗ್ ಟ್ರೂಪ್ಸ್ಗಳನ್ನು ವಾಪಸ್ ಕರ್ಕೊಳ್ಳೋದ್ರ ಬಗ್ಗೆ ಯೋಜನೆಯನ್ನು ಹಾಕೊಂಡು ಅವುಗಳನ್ನು ಪುಲ್ ಮಾಡುವಂತ ಪ್ಲಾನ್ ಅನ್ನ ಈಗ ಮಾಡ್ತಾ ಇದೆ. ಮೇ 1ರಿಂದ ಇನ್ನುಳಿದಂತ ಟ್ರೂಪ್ಸ್ಗಳನ್ನು ವಾಪಸ್ ಕರ್ಕೊಳ್ಳೋದ್ರ ಒಂದು ಪ್ಲಾನ್ ಅನ್ನ ಹಾಕೊಂಡಿದೆ. ಸೆಪ್ಟೆಂಬರ್ 11ರ ಒಳಗೆ ಈ ಎಲ್ಲ ತನ್ನ ಟ್ರೂಪ್ಸ್ಗಳನ್ನು US ವಾಪಸ್ ಕರ್ಕೊಳ್ಳುವಂತ ಕಾರ್ಯವನ್ನ ಮಾಡ್ತಾ ಇದೆ. 2,500ದಿಂದ 3,500ದಷ್ಟು US ಟ್ರೂಪ್ಸ್ಗಳು ಇವತ್ತು ಕೂಡ ಅಫ್ಘಾನಿಸ್ತಾನದಲ್ಲಿ ಪ್ರೆಸೆಂಟ್ ಆಗಿರುವಂತದ್ದು. ಅವರುಗಳನ್ನ ಸೆಪ್ಟೆಂಬರ್ 11ರ ಒಳಗೆ ವಾಪಸ್ ಕರೆಸಿಕೊಳ್ಳುವಂತ ಕಾರ್ಯವನ್ನ US ಈಗ ಮಾಡುವಂತ ಪ್ಲಾನ್ ಅನ್ನ ಹಾಕೊಂಡಿದೆ. ಇಂದಿನ ಎಡಿಟೋರಿಯಲ್ ಅನ್ನ ಡಿಸ್ಕಸ್ ಮಾಡೋಣ. ಆ ಸ್ಮಾಲ್ ಸ್ಟೆಪ್ ಅನ್ನುವಂಥ ಒಂದು ಎಡಿಟೋರಿಯಲ್ ಅನ್ನ ಇಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಇದು ಮುಖ್ಯವಾಗಿ ಸದ್ಯಕ್ಕೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಇದಕ್ಕೆ ಸಂಬಂಧಪಟ್ಟಂತ ಈ ಆಕ್ಟ್ ಏನಿತ್ತು, MTP ಆಕ್ಟ್ 1971, ಈ ಆಕ್ಟ್ ನ ಅಡಿಯಲ್ಲಿ ಕೆಲವೊಂದು ತಿದ್ದುಪಡಿಗಳನ್ನು ತರಲಾಗಿದೆ. ಅದರ ಕುರಿತಾಗಿ ಈ ಒಂದು ಎಡಿಟೋರಿಯಲ್ ಮಾತನಾಡಲಾಗ್ತಾ ಇದೆ.
ಅಮೆಂಡ್ಮೆಂಟ್ಸ್ಗಳ ಮುಖಾಂತರವಾಗಿ ತಂದಿರತಕ್ಕಂಥ ಈ ತಿದ್ದುಪಡಿ ಏನಿದೆ ಇವೊಂದಷ್ಟು ವೆಲ್ಕಮಿಂಗ್ ಸ್ಟೆಪ್ಸ್ ಅಂತಾನೆ ಹೇಳಬಹುದಾಗುತ್ತೆ. ವುಮೆನ್ ರೈಟ್ಸ್ ಗಳನ್ನ ರೆಕಗ್ನೈಸ್ ಮಾಡುವಲ್ಲಿ, ಅವರಿಗೆ ಹೆಚ್ಚಿನ ಒಂದು ಹಕ್ಕುಗಳನ್ನ ನೀಡುವಲ್ಲಿ ಒಂದು ಜೈಂಟ್ ಲೀಪ್ ಅಂತಾನೆ ಹೇಳಬಹುದಾಗುತ್ತೆ ಈಗ ಬಂದಿರತಕ್ಕಂಥ ತಿದ್ದುಪಡಿಗಳು. ಆದ್ರೆ ಇನ್ನು ಕೂಡ ಸಾಕಷ್ಟು ಸ್ಟೆಪ್ಸ್ಗಳು ತಗೊಳ್ಬೇಕಾಗತ್ತೆ ಈ ನಿಟ್ಟಿನಲ್ಲಿ ಅನ್ನುವಂಥದ್ದನ್ನ ಈ ಲೇಖಕರು ತಿಳಿಸ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಜಾರಿಯಲ್ಲಿರುವಂತೆ 24 ವಾರಗಳ ನಂತರದಲ್ಲಿ ಬಿಯಾಂಡ್ 24 ವೀಕ್ಸ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿಯನ್ನ ಅಲೋ ಮಾಡ್ತಾ ಇರಲಿಲ್ಲ. ಆದ್ರೆ ಸದ್ಯಕ್ಕೆ ಈಗ ಈ ತಿದ್ದುಪಡಿಯ ಮುಖಾಂತರವಾಗಿ ಫೀಟಲ್ ಅನಾಮಲೀಸ್ ಆದಂತ ಸಂದರ್ಭದಲ್ಲಿ 24 ವಾರಗಳ ನಂತರದಲ್ಲೂ ಕೂಡ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅನ್ನುವಂಥದ್ದನ್ನ ಮಾಡಬಹುದು ಅನ್ನುವಂಥ ತಿದ್ದುಪಡಿಯನ್ನು ತಂದಿರತಕ್ಕಂಥದ್ದು ಸ್ವಾಗತಾರ್ಹ ಅಂತ ಹೇಳಿ ಲೇಖಕರು ತಿಳಿಸ್ತಾ ಇದ್ದಾರೆ. ಮತ್ತು ಫೀಟಲ್ ಅನಾಮಲೀಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಟರ್ಮಿನೇಷನ್ ಅನ್ನ ಮಾಡಬಹುದು ಅನ್ನುವಂಥ ನಿರ್ಧಾರವನ್ನು ತಗೊಳ್ಳುವಂತ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ರಾಜ್ಯ ಸರ್ಕಾರಗಳು ಫಾರ್ಮ್ ಮಾಡಿರುವಂತ ಮೆಡಿಕಲ್ ಬೋರ್ಡ್ಗೆ, ಸ್ಪೆಸಿಫಿಕ್ ಪರ್ಪಸ್ಗೆ ಅಂತ ಫಾರ್ಮ್ ಮಾಡಿರ್ತಕ್ಕಂಥ ಮೆಡಿಕಲ್ ಬೋರ್ಡ್ಗೆ ನೀಡ್ತಾ ಇರುವಂತ ಕಾರ್ಯವನ್ನ ಕೂಡ ಈ ತಿದ್ದುಪಡಿ ಮಾಡ್ತಾ ಇದೆ. ಇದರ ಜೊತೆಗೆ 20 ವಾರಗಳವರೆಗೂ ಕೂಡ ಪ್ರೆಗ್ನೆನ್ಸಿಯನ್ನ ಟರ್ಮಿನೇಟ್ ಮಾಡುವಂಥದ್ದು, ಇದನ್ನ ಒಬ್ಬ ಕ್ವಾಲಿಫೈಡ್ ಡಾಕ್ಟರು ಏನಾದರೂ ಈ ಪ್ರೆಗ್ನೆನ್ಸಿ ಅನ್ನುವಂಥದ್ದು ಟರ್ಮಿನೇಟ್ ಮಾಡೋದಕ್ಕೆ ಸೂಕ್ತ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಟರ್ಮಿನೇಟ್ ಮಾಡೋದಕ್ಕೆ ಒಪ್ಪಿಗೆಯನ್ನು ನೀಡುವಂತ ಒಂದು ತಿದ್ದುಪಡಿಯನ್ನ ಸದ್ಯಕ್ಕೆ ತರಲಾಗಿದೆ. ಇದರ ಈ ಹಿಂದೆ ಯಾವ ರೀತಿ ಇತ್ತು ಅಂತ ಅಂದ್ರೆ ಇಬ್ಬರು ಡಾಕ್ಟರ್ಸ್ಗಳ ಕನ್ಸೆನ್ಸಸ್ ಅನ್ನುವಂಥದ್ದು ಬೇಕಾಗಿತ್ತು ಈ ರೀತಿ 20 ವಾರಗಳವರೆಗೂ ಇರುವಂತಹ ಪ್ರೆಗ್ನೆನ್ಸಿಯನ್ನ ಟರ್ಮಿನೇಟ್ ಮಾಡೋದಕ್ಕೆ. ಆದ್ರೆ ಈಗ ಅದನ್ನು ತೆಗೆದುಹಾಕಿ ಬದಲಾಗಿ ಕೇವಲ ಒಬ್ಬ ಕ್ವಾಲಿಫೈಡ್ ಡಾಕ್ಟರ್ ಒಂದು ಒಪಿನಿಯನ್ ಅನ್ನು ನೀಡಿದ್ರೆ ಸಾಕಾಗುತ್ತೆ ಪ್ರೆಗ್ನೆನ್ಸಿಯನ್ನ 20 ವೀಕ್ಸ್ ವರೆಗೂ ಕೂಡ ಟರ್ಮಿನೇಟ್ ಮಾಡೋದಕ್ಕೆ ಅಂತ ಹೇಳಿ ತಿಳಿಸಲಾಗ್ತಾ ಇದೆ. ಇದರ ಜೊತೆಗೆ ಮುಖ್ಯವಾದಂತಹ ಒಂದು ತಿದ್ದುಪಡಿ ಅಂತ ಅಂದ್ರೆ ಇದುವರೆಗೂ ಪ್ರೆಗ್ನೆನ್ಸಿ ಆಕ್ಟ್ ನ ಅಡಿಯಲ್ಲಿ, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ ನ ಅಡಿಯಲ್ಲಿ ಯಾವುದೇ ಒಂದು ಪ್ರೆಗ್ನೆನ್ಸಿಯನ್ನ ಟರ್ಮಿನೇಟ್ ಮಾಡುವಂತ ಸಂದರ್ಭದಲ್ಲಿ ಒಂದು ವರ್ಡ್ ಏನಿತ್ತು ಅಂತ ಅಂದ್ರೆ ಅಲ್ಲಿ ಹಸ್ಬೆಂಡ್ ಅನ್ನುವಂತ ವರ್ಡ್ ಅನ್ನ ನೋಡಬಹುದಾಗಿತ್ತು. ಅನ್ಮ್ಯಾರಿಡ್ ವುಮೆನ್ ಕೂಡ ಅವರ ಒಂದು ಪ್ರೆಗ್ನೆನ್ಸಿಯನ್ನ ಟರ್ಮಿನೇಟ್ ಮಾಡುವಂತ ಸಂದರ್ಭದಲ್ಲಿ ಇದರಿಂದಾಗಿ ತೊಂದರೆ ಆಗ್ತಾ ಇತ್ತು. ಹಾಗಾಗಿ ಅವರಿಗೂ ಕೂಡ ಹೆಲ್ಪ್ ಆಗುವಂತ ನಿಟ್ಟಿನಲ್ಲಿ ಈ ಹಸ್ಬೆಂಡ್ ಅನ್ನುವಂತ ವರ್ಡ್ ಅನ್ನ ರಿಪ್ಲೇಸ್ ಮಾಡಿ ಪಾರ್ಟ್ನರ್ ಅನ್ನುವಂತ ವರ್ಡ್ ಅನ್ನ ಬಳಕೆ ಮಾಡಿರ್ತಕ್ಕಂಥದ್ದು ಮೊದಲ ಬಾರಿಗೆ ಮ್ಯಾರಿಟಲ್ ರಿಲೇಶನ್ಶಿಪ್ ನ ಹೊರಗಡೆ ಕೂಡ ಈ ರೀತಿಯ ಪ್ರೆಗ್ನೆನ್ಸಿಯ ಒಂದು ಟರ್ಮಿನೇಷನ್ಗೆ ಅಂತ ಹೇಳಿ ಇದರ ಒಂದು ವ್ಯೂಹದಲ್ಲಿ ಟ್ರ್ಯಾಪ್ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗದೇ ಇರುವಂತೆ ಲೀಗಲಿ ಅವರು ಕೂಡ ಎಲಿಜಿಬಲ್ ಆಗುವಂತೆ ಮಾಡಿರ್ತಕ್ಕಂಥ ಒಂದು ತಿದ್ದುಪಡಿಯಾಗಿದೆ. ಇದು ಕೂಡ ವೆಲ್ಕಮಿಂಗ್ ಸ್ಟೆಪ್ ಅಂತ ಹೇಳಿ ಲೇಖಕರು ತಿಳಿಸ್ತಾ ಇರ್ತಕ್ಕಂಥದ್ದು. ಇನ್ನು ಭಾರತದಂತ ಕಂಟ್ರೀಸ್ಗಳಲ್ಲಿ ಇಲ್ಲೀಗಲ್ ಮತ್ತು ಅನ್ಸೇಫ್ ಅಬಾರ್ಷನ್ಸ್ಗಳು ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಅಂತಂದ್ರೆ ಮೋರ್ ದನ್ 8 lakhs ಅಷ್ಟು ಅಬಾರ್ಷನ್ಸ್ಗಳು ಒಂದು ವರ್ಷದಲ್ಲಿ ಇಲ್ಲೀಗಲ್ ಮತ್ತು ಅನ್ಸೇಫ್ ಅಬಾರ್ಷನ್ಸ್ಗಳು ಆಗುತ್ತೆ. ಇಷ್ಟು ಹೆಚ್ಚಿನ ಮಟ್ಟಿಗೆ ಅಬಾರ್ಷನ್ಸ್ಗಳು ಅನ್ಸೇಫ್ ಮತ್ತು ಇಲ್ಲೀಗಲ್ ಆಗಿ ಆಗ್ತಿದೆ ಅಂದಾಗ ಈ ರೀತಿಯ ತಿದ್ದುಪಡಿಯ ಮುಖಾಂತರವಾಗಿ ಸೇಫ್ ಪ್ರಾವಿಷನ್ಸ್ ಗಳನ್ನ ತರ್ತಿದ್ದಾರೆ, ಲೀಗಲ್ ಪ್ರಾವಿಷನ್ಸ್ ಗಳನ್ನ ತರ್ತಿದ್ದಾರೆ ಅಂತಂದ್ರೆ ಇವುಗಳು ಕ್ಲಿಯರ್ಲಿ ವೆಲ್ಕಮ್ ಅಂತಾನೆ ಹೇಳ್ಬೋದು. ಆದ್ರೆ ಸೆಕ್ಸ್ ಸೆಲೆಕ್ಟಿವ್ ಅಬಾರ್ಷನ್ಸ್ ಗಳು ಅನ್ನುವಂಥದ್ದು ಈಗಲೂ ಕೂಡ ಭಾರತದಲ್ಲಿ ಹೆಚ್ಚಾಗ್ತಾ ಇದೆ. ಇದ್ರ ಮೇಲೆ ಒಂದು ವಾಚ್ಫುಲ್ ಐ ಅನ್ನ ಇಡುವಂತ ತಿದ್ದುಪಡಿಗಳನ್ನ ಇನ್ನೂ ಕೂಡ ಸರ್ಕಾರ ತರಬೇಕು ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ತಿದ್ದುಪಡಿಗಳನ್ನ ತರೋದಷ್ಟೇ ಅಲ್ಲದೆ ವಾಚ್ಫುಲ್ ಐ ಅನ್ನುವಂಥದ್ದು ಈ ಸೆಕ್ಸ್ ಸೆಲೆಕ್ಟಿವ್ ಅಬಾರ್ಷನ್ಸ್ ಗಳ ಮೇಲೆ ಇರಬೇಕು, ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಸ್ಟೇಟ್ ನೀಡಬೇಕು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ. ಆದರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು ಡ್ರಾಬ್ಯಾಕ್ ಏನು ಅಂತ ಅಂದ್ರೆ ಈಗಾಗಲೇ ನಾವಿಲ್ಲಿ ಡಿಸ್ಕಸ್ ಮಾಡಿದಂತೆ 24 ವಾರಗಳ ನಂತರದಲ್ಲಿ ಫೀಟಲ್ ಅನಾಮಲೀಸ್ ಕಾರಣಕ್ಕಾಗಿ ಪ್ರೆಗ್ನೆನ್ಸಿಯನ್ನ ಟರ್ಮಿನೇಟ್ ಮಾಡಬೇಕು ಅಂದಾಗ ಅದರ ನಿರ್ಧಾರವನ್ನು ತಗೊಳ್ಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಇದರ ಸ್ಪೆಸಿಫಿಕ್ ಪರ್ಪಸ್ಗೆ ಅಂತ ಹೇಳಿ ಫಾರ್ಮ್ ಮಾಡಿರ್ತಕ್ಕಂಥ ಮೆಡಿಕಲ್ ಬೋರ್ಡ್ ಅಂತ ಹೇಳಿ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಆದರೆ ಇಲ್ಲಿ ಲೇಖಕರು ಹೇಳುವಂಥದ್ದು ಇದು ಒಂದು ಇದರಲ್ಲಿರ್ತಕ್ಕಂಥ ನೆಗೆಟಿವ್ ಅಂತಾನೆ ಹೇಳುತ್ತೆ. ಯಾಕೆ ಅಂತಂದ್ರೆ ಇದ್ರ ಬಗ್ಗೆ ಯಾವುದೇ ನಿರ್ಧಾರವನ್ನು ತಗೊಳ್ಬೇಕು ಅಂತಂದ್ರೆ ಅಲ್ಲಿನ ಯಾರು ಹೆಣ್ಣು ಮಗಳು ಆ ರೀತಿಯ ಪ್ರೆಗ್ನೆಂಟ್ ಆಗಿರ್ತಾಳೆ ಅವಳಿಗೆ ಮುಖ್ಯವಾದಂತಹ ಒಂದು ಸ್ಥಾನವನ್ನು ನೀಡಬೇಕಾಗಿತ್ತು. ಜೊತೆಗೆ ಅವರ ಒಂದು ಗೈನಕಾಲಜಿಸ್ಟ್ ಇವರಿಬ್ಬರ ಅಭಿಪ್ರಾಯ ಮುಖ್ಯವಾದಂತಹ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಬೇಕು. ಆದ್ರೆ ಅದರ ಬದಲಾಗಿ ಈ ರೀತಿಯ ಒಂದು ಮೆಡಿಕಲ್ ಬೋರ್ಡ್ಗೆ ಇದರ ಒಂದು ಮಹತ್ವವನ್ನ ಅಥವಾ ಕೀ ನಿರ್ಧಾರವನ್ನು ತಗೊಳ್ಳೋದಕ್ಕೆ, ಡಿಸಿಷನ್ ಅನ್ನು ತಗೊಳ್ಳೋದಕ್ಕೆ ಅವರಿಗೆ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇರತಕ್ಕಂಥದ್ದು ಸರಿಯಲ್ಲ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿದೆ. ಇನ್ನ ಈ ರೀತಿಯ ತಿದ್ದುಪಡಿಗಳನ್ನ ಈ ಆಕ್ಟ್ಗೆ ತರೋದಕ್ಕೆ ಮುಖ್ಯವಾದಂತಹ ಕಾರಣ ಏನು ಅಂತ ಅಂದ್ರೆ ಈ ಅಮೆಂಡ್ಮೆಂಟ್ 24 ವಾರಗಳ ನಂತರದಲ್ಲಿ ಈ ರೀತಿಯ ಮೆಡಿಕಲ್ ಟರ್ಮಿನೇಷನ್ ಆಗೋದಕ್ಕೆ ಮಾಡೋದಕ್ಕೆ ಇದ್ದಂತ ಪ್ರಾಬ್ಲಮ್ಸ್ ಗಳಾಗಿರ್ಬೋದು ಇವೆಲ್ಲವೂ ಪದೇ ಪದೇ ಹೆಣ್ಣು ಮಕ್ಕಳು ಕೋರ್ಟ್ಗೆ ಹೋಗಬೇಕಾಗಿ ಬರ್ತಾ ಇತ್ತು ಪ್ರೆಗ್ನೆನ್ಸಿ ಸಂದರ್ಭದಲ್ಲಿ ಯಾವುದೇ ತೊಂದರೆಗಳು ಆದಂತ ಸಂದರ್ಭದಲ್ಲಿ. ಇದರಿಂದಾಗಿ ಅವರಿಗೆ ಏನಾದರೂ ಸೊಲ್ಯೂಷನ್ಸ್ಗಳು ಸಿಕ್ಕಿಲ್ಲ ಅಂತಂದ್ರೆ ಅಥವಾ ಆ ಸೊಲ್ಯೂಷನ್ಸ್ಗಳು ಸಿಗೋದು ತಡವಾದಂತ ಸಂದರ್ಭದಲ್ಲಿ ಇನ್ನಷ್ಟು ತೊಂದರೆಗೆ ಅವರು ಒಳಗಾಗಬೇಕಾಗಿತ್ತು. ಇದರಿಂದಾಗಿ ಅವರ ಲೈಫ್ ಅನ್ನೇ ರಿಸ್ಕಿಗೆ ಒಳಪಡಿಸಬೇಕಾಗಿತ್ತು. ಈ ಎಲ್ಲ ಕಾರಣದಿಂದ ಈ ರೀತಿಯ ತಿದ್ದುಪಡಿಗಳನ್ನ ಈಗ ಏನ್ ತಂದಿದ್ದಾರೆ ಇವನ್ನ ಆಕ್ಸೆಪ್ಟಬಲ್ ಅಂತ ಹೇಳಿ ಅಥವಾ ವೆಲ್ಕಮಿಂಗ್ ಅಂತ ಹೇಳಿ ಲೇಖಕರು ತಿಳಿಸ್ತಾ ಇದ್ದಾರೆ. 60 ರಾಷ್ಟ್ರಗಳಿಗೂ ಹೆಚ್ಚಿನ ರಾಷ್ಟ್ರಗಳಲ್ಲಿ ಯಾವುದೇ ಒಂದು ಹಂತದಲ್ಲೂ ಕೂಡ ಏನಾದರೂ ಆ ಪ್ರೆಗ್ನೆಂಟ್ ಹೆಣ್ಣು ಮಗಳು ಯಾರಿರ್ತಾಳೆ ಅವಳು ಅಟ್ ಎನಿ ಪಾಯಿಂಟ್ ಆಫ್ ದಿ ಗೆಸ್ಟೇಷನ್ ಏನಾದರೂ ಆಕೆಯ ಮಗುವನ್ನ ಅಥವಾ ಹೊಟ್ಟೆಯಲ್ಲಿರ್ತಕ್ಕಂಥ ಫೀಟಸ್ ಅನ್ನ ಆಕೆ ಏನಾದರೂ ಅಬಾರ್ಟ್ ಮಾಡಬೇಕು ಅಂತ ಹೇಳಿ ಒಂದು ರಿಕ್ವೆಸ್ಟ್ ಅನ್ನ ನೀಡೋದ್ರ ಮುಖಾಂತರವಾಗಿಯೇ ಆಕೆ ಎಲಿಜಿಬಲ್ ಆಗ್ತಾಳೆ ಅಟ್ ಎನಿ ಪಾಯಿಂಟ್ ಆಫ್ ದಿ ಟೈಮ್ ಅಲ್ಲಿ, ಆ ಗೆಸ್ಟೇಷನ್ ಟೈಮ್ ನಲ್ಲಿ ಅದನ್ನ ಅಬಾರ್ಟ್ ಮಾಡೋದಕ್ಕೆ. ಆದ್ರೆ ಓಲ್ಡ್ ಲಾಸ್ಗಳು ಭಾರತದಲ್ಲಿ ಏನ್ ಹೇಳುತ್ತೆ ಅಂತ ಅಂದ್ರೆ ಯೂಶಲಿ 12 ವಾರಗಳ ನಂತರದಲ್ಲಿ ಆ ಗೆಸ್ಟೇಷನ್ ಲಿಮಿಟ್ ನ ನಂತರದಲ್ಲಿ ಯಾವುದೇ ಒಂದು ಟರ್ಮಿನೇಷನ್ ಆಫ್ ಅಬಾರ್ಷನ್ ಅನ್ನ ಮಾಡಬೇಕು ಅಂತ ಅಂದಾಗ ಅದರಿಂದಾಗಿ ತಾಯಿಗೆ ತೊಂದರೆ ಆಗುತ್ತೆ, ಆ ಮದರ್ನ ಸೇಫ್ಟಿಯ ವಿಚಾರದಲ್ಲಿ ಈ ರೀತಿಯ ಲಾಸ್
ಡ್ರಗ್ಸ್ಗಳು ಪ್ರಿವೈಲ್ ಆಗಿದೆ ಭಾರತದಲ್ಲಿ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗುತ್ತೆ. ಆದರೆ ಇವತ್ತಿನ ಮೆಡಿಕಲ್ ಕೇಪಬಿಲಿಟಿಯನ್ನು ನೋಡಿದಾಗ ಇವುಗಳಿಗೆ ಲಿಮಿಟ್ ಇಲ್ಲ ಅಂತಲೇ ಹೇಳ್ಬೋದಾಗುತ್ತೆ. ಯಾಕೆಂದರೆ ಇನ್ನೂ ಹೆಚ್ಚಿನ ಅವಧಿಯವರೆಗೂ ಕೂಡ ಯಾವುದೇ ಅಂದರೆ ಸೇಫ್ಟಿಯನ್ನು ಹೊಂದುವಂತೆ ಅಬಾರ್ಟ್ ಮಾಡುವಂಥ ಸ್ಥಿತಿಯನ್ನು ಇವತ್ತು ನಾವು ನೋಡ್ಬೋದಾಗುತ್ತೆ. ಆದರೆ ಸದ್ಯಕ್ಕೆ ಮೆಡಿಕಲ್ ಎಕ್ಸ್ಪರ್ಟ್ಸ್ಗಳ ಒಂದು ವಿಚಾರವನ್ನು ನಾವು ನೋಡಿಕೊಂಡಾಗ ಮೆಡಿಕಲ್ ಟೆಕ್ನಾಲಜಿ ಅನ್ನುವಂಥದ್ದು ಸಫಿಷಿಯೆಂಟ್ ಆಗಿ ಅಡ್ವಾನ್ಸ್ ಆಗಿದೆ. ಸೇಫ್ ಅಬಾರ್ಷನ್ಸ್ಗಳನ್ನು ಯಾವುದೇ ಹಂತದಲ್ಲೂ ಕೂಡ ಮಾಡುವಷ್ಟು ಸಫಿಷಿಯೆಂಟ್ ಆಗಿ ಅಡ್ವಾನ್ಸ್ ಆಗಿದೆ ಅನ್ನುವಂಥದ್ದು ಮೆಡಿಕಲ್ ಎಕ್ಸ್ಪರ್ಟ್ಸ್ಗಳ ಒಂದು ವಾದ ಆಗಿದೆ. ಸೆಕ್ಯೂರ್ ಹೆಲ್ತ್ ಕೇರ್ ಸೆಟ್ಟಿಂಗ್ಸ್ಗಳು ವೆರಿ ಅಡ್ವಾನ್ಸ್ಡ್ ಸ್ಟೇಜಸ್ ಅಲ್ಲೂ ಕೂಡ ಪ್ರೆಗ್ನೆನ್ಸಿಯ ಸಂದರ್ಭದಲ್ಲಿ ಮಾಡಬಹುದು. ಈ ಮುಖಾಂತರವಾಗಿ ಕೂಡ ಟರ್ಮಿನೇಟ್ ಮಾಡುವಂಥದ್ದನ್ನು ಇವತ್ತಿನ ಹೆಲ್ತ್ ಕೇರ್ ಫೆಸಿಲಿಟಿ ಹೊಂದಿದೆ ಅನ್ನುವಂಥದ್ದು ಅವರ ಅಭಿಪ್ರಾಯ ಆಗುತ್ತೆ. ಈ ಎಲ್ಲ ನಿಟ್ಟಿನಲ್ಲಿ ನಾವು ನೋಡ್ಕೊಳ್ಳೋದಾದ್ರೆ ಸದ್ಯಕ್ಕೆ ತಿದ್ದುಪಡಿಯನ್ನು ಹೊಂದಿರತಕ್ಕಂಥ ಈ ಆಕ್ಟ್ ಅನ್ನುವಂಥದ್ದು ಸ್ಕೇರ್ಸ್ಲಿ ವುಮೆನ್ ಏಜೆನ್ಸಿಯನ್ನ ರೆಕಗ್ನೈಸ್ ಮಾಡುತ್ತೆ. ಅಂದ್ರೆ ಪ್ರೆಗ್ನೆಂಟ್ ಆಗಿರ್ತಕ್ಕಂಥ ವುಮೆನ್ನ ಒಂದು ರೈಟ್ಸ್ಗಳನ್ನ ರೆಕಗ್ನೈಸ್ ಮಾಡೋದು ಬಹಳ ಸ್ಕೇರ್ಸ್ಲಿ ರೆಕಗ್ನೈಸ್ ಮಾಡುವಂತ ತಿದ್ದುಪಡಿಗಳಾಗಿದೆ. ಈ ಮೂಲಕವಾಗಿ ಒಂದು ಫಂಡಮೆಂಟಲ್ ಚೇಂಜ್ ಅನ್ನುವಂಥದ್ದು ನಮ್ಮ ಮೈಂಡ್ ಸೆಟ್ ನಲ್ಲಿ ಬರಬೇಕಾಗುತ್ತೆ. ಅದರ ಮುಖಾಂತರವಾಗಿ ನಾವು ನೋಡಿದಾಗ ಸದ್ಯಕ್ಕೆ ತಗೊಂಡಿರ್ತಕ್ಕಂಥ ಈ ಸ್ಟೆಪ್ ಅನ್ನುವಂಥದ್ದು ಒಂದು ಸ್ಮಾಲ್ ಪ್ರೋಗ್ರೆಸ್ ಅಥವಾ ಸ್ಮಾಲ್ ಸ್ಟೆಪ್ ಅಂತಾನೆ ಇವರು ಕರೀತಾ ಇದ್ದಾರೆ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆಕೆಯ ಒಂದು ರೈಟ್ಸ್ ಗಳನ್ನ ನೀಡಬೇಕು. ಫಂಡಮೆಂಟಲ್ ರೈಟ್ಸ್ ಗಳಾಗಿರುತ್ತೆ. ಯಾಕೆಂದ್ರೆ 24 ವಾರಗಳ ನಂತರದಲ್ಲೂ ಕೂಡ ಆಕೆಯ ಮಗುವನ್ನ ಅಬಾರ್ಟ್ ಮಾಡಬೇಕು ಅಂತ ಅನ್ಕೊಂಡಾಗ ಫೀಟಲ್ ಅನಮಲಿಸ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಆಗ ಒಂದು ಬೋರ್ಡ್ ಅನ್ನುವಂಥದ್ದು ನಿರ್ಧಾರವನ್ನು ತಗೊಳುತ್ತೆ. ಆದರೆ ಈಕೆ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸರಿಯಲ್ಲ. ಈ ಎಲ್ಲ ಕಾರಣದಲ್ಲಿ ನೋಡಿಕೊಂಡಾಗ ಲೇಖಕರ ಪ್ರಕಾರವಾಗಿ ಆಕೆಗೆ ಇನ್ನಷ್ಟು ಹೆಚ್ಚಿನ ರೈಟ್ಸ್ಗಳು ಸಿಗಬೇಕು ಅನ್ನುವಂಥದ್ದು ಲೇಖಕರ ಒಟ್ಟಾರೆ ಅಭಿಪ್ರಾಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಒಂದು ಫಂಡಮೆಂಟಲ್ ಚೇಂಜ್ ಅನ್ನುವಂಥದ್ದು ನಮ್ಮ ಮೈಂಡ್ ಸೆಟ್ ನಲ್ಲಿ ಬರಬೇಕು ಅನ್ನುವಂಥದ್ದು ಒಟ್ಟಾರೆ ಲೇಖಕರ ಅಭಿಪ್ರಾಯ. ಮುಂದಿನ ಒಂದು ಎಡಿಟೋರಿಯಲ್ ಗ್ಲೋಬಲ್ ಕೋಆಪರೇಷನ್ ಬೆನಿಫಿಟ್ಸ್ ಇಂಡಿಯಾ ವರ್ಲ್ಡ್ ಅನ್ನೋದಾಗಿದೆ. ಇಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಎಸ್ ಜೈಶಂಕರ್ ಅವರು ಪ್ರಾಕ್ಟಿಕಲ್ ವೇಸ್ಗಳು ಸಾಕಷ್ಟಿವೆ, ಆ ಮೂಲಕ ಈ ಜಗತ್ತನ್ನ ಒಂದು ಫ್ಯಾಮಿಲಿಯ ರೂಪದಲ್ಲಿ ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ ಅಥವಾ ಒಂದು ನಂಬಿಕೆಯನ್ನ ಹುಟ್ಟು ಹಾಕೋದಕ್ಕೆ ಸಾಕಷ್ಟು ಪ್ರಾಕ್ಟಿಕಲ್ ವೇಸ್ಗಳಿದೆ. ಆ ಪ್ರಾಕ್ಟಿಕಲ್ ವೇಸ್ಗಳನ್ನ ಭಾರತ ಫಾಲೋ ಮಾಡ್ತಾ ಇದೆ ಅನ್ನುವಂತೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಎಸ್ ಜೈಶಂಕರ್ ಅವರು ತಮ್ಮ ಮಾತುಗಳನ್ನು ಆಡಿರ್ತಕ್ಕಂಥದ್ದು. ಇಂಟರ್ನ್ಯಾಷನಲ್ ಕೋಆಪರೇಷನ್ ಅನ್ನುವಂಥದ್ದು ಗ್ಲೋಬಲ್ ಚಾಲೆಂಜಸ್ಗಳಾದಂಥ ಈ ಪ್ಯಾಂಡಮಿಕ್ನಂಥ ಚಾಲೆಂಜಸ್ಗಳನ್ನು ಫೇಸ್ ಮಾಡೋದಕ್ಕೆ ಇಂಟರ್ನ್ಯಾಷನಲ್ ಕೋಆಪರೇಷನ್ ಅನ್ನುವಂಥದ್ದು ಬಹುಮುಖ್ಯ ಆಗುತ್ತೆ. ಈ ಇಂಟರ್ನ್ಯಾಷನಲ್ ಕೋಆಪರೇಷನ್ ಅನ್ನುವಂಥದ್ದು ಭಾರತಕ್ಕೂ ಕೂಡ ಸಾಕಷ್ಟು ಸಿಕ್ಕಿರುವಂಥ ಕಾರಣದಿಂದಲೇ ಲಾರ್ಜ್ ನಂಬರ್ ಆಫ್ ವ್ಯಾಕ್ಸಿನ್ಸ್ಗಳನ್ನು ಡೆವಲಪ್ ಮಾಡೋದಕ್ಕೆ ಮತ್ತು ಅವುಗಳ ಲಾರ್ಜ್ ಡೋಸೇಜಸ್ಗಳನ್ನು ಬೇರೆ ಬೇರೆ ರಾಷ್ಟ್ರಗಳಿಗೆ ನಾವು ಎಕ್ಸ್ಪೋರ್ಟ್ ಮಾಡೋದಕ್ಕೆ, ಫ್ರೀಯಾಗಿ ಡೊನೇಟ್ ಮಾಡೋದಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲ್ನಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಇದರ ಜೊತೆಗೆ ನಾವು ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಅನ್ನ, ಭಾರತದ ಒಂದು ಅಸಿಸ್ಟೆನ್ಸ್ ಅನ್ನ ಕೂಡ ನೋಡಿದಾಗ ಕೂಡ ಯಾವುದೇ ಕ್ರೈಸಿಸ್ ಸಿಚುಯೇಷನ್ಸ್ಗಳಾಗಿರ್ಬೋದು, ನೇಪಾಳನಲ್ಲಾದಂಥ ಅರ್ಥಕ್ವೇಕ್ ಆಗಿರ್ಬೋದು ಅಥವಾ ಯೆಮೆನ್ನಲ್ಲಾದಂಥ ಸಿವಿಲ್ ವಾರ್ನ ಸಂದರ್ಭದಲ್ಲಾಗಿರ್ಬೋದು, ಮೊಜಾಂಬಿಕ್ನಲ್ಲಾದಂಥ ಸೈಕ್ಲೋನ್ನ ಸಂದರ್ಭದಲ್ಲಾಗಿರ್ಬೋದು, ಫಿಜಿಯಲ್ಲಾದಂಥ ಟೈಫೂನ್ನ ಸಂದರ್ಭದಲ್ಲಾಗಿರ್ಬೋದು, ಮತ್ತೆ ಶ್ರೀಲಂಕಾದಲ್ಲಾದಂಥ ಮಡ್ ಸ್ಲೈಡ್ನ ಸಂದರ್ಭದಲ್ಲಾಗಿರ್ಬೋದು, ಪ್ಯಾರಿಸ್ ಅಜೆಂಡಾವನ್ನ ಎಲ್ಲರಿಗಿಂತ ಕೂಡ ಹೆಚ್ಚಿನದಾಗಿ ನಿಭಾಯಿಸುವಂಥದ್ದು ಮತ್ತು ನಮ್ಮ ಕಮಿಟ್ಮೆಂಟಿಗೆ ನಾವು ಸನ್ನದ್ಧರಾಗಿರುವಂಥದ್ದಾಗಿರ್ಬೋದು, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡುವಂಥದ್ದು, ಅದಕ್ಕೆ ಯಾವ ರೀತಿಯಾಗಿ ಕಲೆಕ್ಟಿವ್ ಆಗಿ ನಾವು ಡಿಸಾಸ್ಟರ್ ರೆಸಿಲಿಯನ್ಸ್ಗೆ ರೆಸ್ಪಾಂಡ್ ಮಾಡ್ತಿರುವಂಥದ್ದಾಗಿರ್ಬೋದು, ಈ ಎಲ್ಲ ವಿಚಾರದಲ್ಲಿ ಭಾರತ ಸಾಕಷ್ಟು ಪಾಸಿಟಿವ್ ಆಗಿ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಿದೆ. ಜೊತೆಗೆ ಸಾಕಷ್ಟು ಪ್ರಾಕ್ಟಿಕಲ್ ವೇಸ್ ಇದೆ. ವರ್ಲ್ಡ್ ಅನ್ನುವಂಥದ್ದು ಒಂದು ಫ್ಯಾಮಿಲಿ ಅನ್ನುವಂಥದ್ದನ್ನ ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ ಸಾಕಷ್ಟು ಪ್ರಾಕ್ಟಿಕಲ್ ವೇಸ್ ಇದೆ ಅನ್ನುವಂಥದ್ದನ್ನ ಬಿಲೀಫ್ ಮಾಡುವಂಥದ್ದನ್ನ ಭಾರತದವರು ನಾವು ಆ ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ. ಅದಕ್ಕಾಗಿಯೇ ನಾವು ಈ ರೀತಿಯ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಕಾರ್ಯಗಳಾಗಿರ್ಬೋದು ಅಥವಾ ಒಂದು ಸಾಮಾಜಿಕ ಹೊಣೆ ಹೊತ್ತು ಎಲ್ಲ ಕಾರ್ಯಗಳನ್ನು ಮಾಡ್ತಿದ್ದೇವೆ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ವ್ಯಾಕ್ಸಿನ್ಸ್ಗಳ ವಿಚಾರಕ್ಕೆ ಬಂದಾಗಲೂ ಕೂಡ ಸಾಕಷ್ಟು ವ್ಯಾಕ್ಸಿನ್ಸ್ಗಳನ್ನು ನಾವು ಡೊನೇಟ್ ಮಾಡ್ತಿರ್ತಕ್ಕಂಥದ್ದು, ಬೇರೆ ಬೇರೆ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಿರ್ತಕ್ಕಂಥದ್ದು ಕೂಡ ಇದೇ ಒಂದು ಉದ್ದೇಶದಿಂದ ಅಂತ ಹೇಳಿ ಗ್ಲೋಬಲ್ ಕೋಆಪರೇಷನ್ ಅನ್ನ ಭಾರತ ಮಾಡ್ತಾ ಇದೆ. ಜೊತೆಗೆ ಈ ಗ್ಲೋಬಲ್ ಕೋಆಪರೇಷನ್ ಅನ್ನುವಂಥದ್ದು ಭಾರತಕ್ಕೂ ಕೂಡ ಬೆನಿಫಿಟ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಈ ಆರ್ಟಿಕಲ್ನ ಮುಖಾಂತರವಾಗಿ ತಿಳಿಸ್ತಾ ಇದ್ದಾರೆ. ಜಾಗತಿಕವಾಗಿ ಭಾರತ ಒಬ್ಬ ಒಳ್ಳೆ ನಾಯಕ ಅಂದುಕೊಳ್ಳೋದಕ್ಕೆ ಅಥವಾ ತನ್ನ ರೆಸ್ಪಾನ್ಸಿಬಿಲಿಟಿಯನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದೆ ಅಂತ ತೋರಿಸೋದಕ್ಕೆ ಇವೆಲ್ಲವೂ ಕೂಡ ಉದಾಹರಣೆಗಳಾಗುತ್ತೆ. ಮೇನ್ಸ್ನ ಸಂದರ್ಭದಲ್ಲಿ ಕೂಡ ನಾವು ಇವುಗಳನ್ನು ಬರಿಬೋದಾಗುತ್ತೆ. ಈ ರೀತಿಯ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಅನ್ನ ನಾವು ನೀಡಿದ್ದೇವೆ ಅನ್ನುವಂಥದ್ದು ನೇಪಾಳಿನ ಅರ್ಥಕ್ವೇಕ್ನಲ್ಲಾಗಿರ್ಬೋದು, ಸಿವಿಲ್ ವಾರ್ ಯೆಮೆನ್ನಲ್ಲಿ ಆದಂಥ ಸಂದರ್ಭದಲ್ಲಾಗಿರ್ಬೋದು, ಅಥವಾ ಈಗ ಕೋವಿಡ್-19 ಸಂದರ್ಭದಲ್ಲಿ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಅನ್ನು ಎಕ್ಸ್ಪೋರ್ಟ್ ಮಾಡಿದಂತಾಗಿರ್ಬೋದು, ರೆಮ್ಡೆಸಿವಿರ್ ಅನ್ನ ಎಕ್ಸ್ಪೋರ್ಟ್ ಮಾಡಿದಂಥದ್ದಾಗಿರ್ಬೋದು, ಅಥವಾ ಈಗ ವ್ಯಾಕ್ಸಿನ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡಿದಂಥದ್ದಾಗಿರ್ಬೋದು, ಡೊನೇಟ್ ಮಾಡಿರೋದಂಥದ್ದಾಗಿರ್ಬೋದು, ಇವೆಲ್ಲವುಗಳನ್ನು ನಾವು ಉದಾಹರಣೆಯಾಗಿ ಬರಿಬೋದಾಗುತ್ತೆ. ಭಾರತ ಎಷ್ಟು ರೆಸ್ಪಾನ್ಸಿಬಲ್ ಆಗಿ ಈ ರೀತಿಯ ಸನ್ನಿವೇಶಗಳಲ್ಲಿ ಬಿಹೇವ್ ಮಾಡುತ್ತೆ ಜಾಗತಿಕವಾಗಿ ಅಂತ ಹೇಳಿ. ವಸುದೈವ ಕುಟುಂಬಕಂ ಅನ್ನುವಂಥದ್ದನ್ನ ಭಾರತ ಇನ್ ಟ್ರೂ ಸೆನ್ಸಲ್ಲಿ, ಇನ್ ರಿಯಾಲಿಟಿನಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಅನ್ನುವಂಥದ್ದಕ್ಕೆ ಇವೆಲ್ಲವೂ ಕೂಡ ಉದಾಹರಣೆಗಳಾಗುತ್ತೆ. ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಪ್ಪದೆ ಉತ್ತರಗಳನ್ನು ನೀಡಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.